करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್ತು. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ನಚಿಕೇತ ಯಮಧರ್ಮರಾಜ ಕೊಟ್ಟಂತಹ 3 ವರಗಳಲ್ಲಿ ಮೊದಲನೆಯ ವರದಲ್ಲಿ ತನ್ನ ತಂದೆಯ ಮನಸ್ಸು ಶಾಂತವಾಗಬೇಕು, ಶಾಂತ ಸಂಕಲ್ಪ, ಮತ್ತು ನಾನು ಹಿಂತಿರುಗಿ ಹೋದಾಗ ಅವನು ನನ್ನನ್ನು ಗುರುತಿಸಬೇಕು, ಗುರುತಿಸಿ ನನ್ನೊಂದಿಗೆ ಮಾತನಾಡಬೇಕು. ವೀತಮನ್ಯು, ಅವನು ಕ್ರೋಧರಹಿತನಾಗಿರಬೇಕು. ಹೀಗೆ ಮೊದಲನೇ ವರದಲ್ಲಿ ಅನೇಕ ಬಯಕೆಗಳನ್ನು ವ್ಯಕ್ತಪಡಿಸಿ ವರವನ್ನು ಕೇಳ್ತಾನೆ. ಯಮಧರ್ಮರಾಜ ಕೊಟ್ಟಿರುವಂತಹ 3 ವರಗಳಲ್ಲಿ ಇದು ಮೊದಲನೆಯ ವರ. ಬಾಲಕ ನಚಿಕೇತನ ಮಾತುಗಳನ್ನು ಕೇಳಿದ ನಂತರ ಯಮಧರ್ಮರಾಜ ಅವನ ಮುಂದಿನ ನಡೆ ನುಡಿ ಹೇಗಿದೆ, ಬಾಲಕನೊಂದಿಗೆ ಅವನು ಹೇಗೆ ಮಾತನಾಡ್ತಾನೆ, ಅದೆಲ್ಲ ಈಗ ಕಂಟಿನ್ಯೂ ಆಗುತ್ತೆ. ಯಥಾ ಪುರಸ್ತಾತ್ ಭವಿತಾ ಪ್ರತೀತ ಔದ್ದಾಲಕಿ ಆರುಣೀರ್ಮತ್ ಪ್ರಸೃಷ್ಟ ಸುಖಂ ರಾತ್ರಿ ಶಯಿತ ವೀತಮನ್ಯು ತ್ವಾಂ ದದೃಶ್ಯವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ. ಈ ಶ್ಲೋಕದಲ್ಲಿ ಯಮಧರ್ಮರಾಜ ಬಾಲಕನೊಂದಿಗೆ ಮಾತುಗಳನ್ನು ಪ್ರಾರಂಭ ಮಾಡ್ತಾನೆ. ಯಮಧರ್ಮರಾಜ ಹೇಳ್ತಾನೆ, ಹೇ ಬಾಲಕ, ನೀನು ಕೇಳಿಕೊಂಡಂತೆ ನಿನ್ನ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ, ಅದರಲ್ಲಿ ಸಂಶಯವೇ ಇಲ್ಲ. ಆಲ್ಮೋಸ್ಟ್ ಯಮಧರ್ಮರಾಜ ಹೇಗೆ ನಾವು ತಥಾಸ್ತು ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ನಚಿಕೇತ ಕೇಳಿದಂತಹ ಮೊದಲನೇ ವರದಲ್ಲಿ ಅನೇಕ ಬಯಕೆಗಳಿತ್ತು. ಅವೆಲ್ಲವುಗಳಿಗೂ ಕೂಡ ಅವನು ಹೇಳ್ತಾನೆ ತಥಾಸ್ತು, ಅದು ಹಾಗೇ ಆಗಲಿ, ನಿನ್ನಿಷ್ಟದಂತೆಯೇ ಆಗಲಿ, ನೀ ಏನೇನು ಕೇಳಿಕೊಂಡಿದೆಯಾ ಅವೆಲ್ಲ ನಿನಗೆ ಸಿಗೋದರಲ್ಲಿ ಸಂಶಯವೇ ಇಲ್ಲ. ಯಮಧರ್ಮರಾಜ ಮತ್ತೆ ಹೇಳ್ತಾನೆ, ಮೃತ್ಯುಮುಖಾತ್ ಪ್ರಮುಕ್ತಂ ತ್ವಾಂ ದದೃಶ್ಯವಾನ್. ನೀನು ಹಿಂತಿರುಗಿ ಹೋದಾಗ ನಿನ್ನ ತಂದೆ ನಿನ್ನನ್ನು ನೋಡ್ತಾನೆ. ಯುವರ್ ಫಾದರ್ ವಿಲ್ ಸಿ ಯು. ಅಷ್ಟು ಮಾತ್ರ ಅಲ್ಲ, ಅವನು ನಿನ್ನನ್ನು ಗುರುತಿಸ್ತಾನೆ. ನನ್ನ ಕಣ್ಣೆದುರಿಗೆ ಬಂದು ನಿಂತಿರೋ ಅವನು ಬೇರೆ ಯಾರೂ ಅಲ್ಲ, ನನ್ನ ಮಗ ನಚಿಕೇತ ಅಂತ ಹೇಳಿ ನಿನ್ನನ್ನು ಗುರುತಿಸ್ತಾನೆ. ಮತ್ತು ಅವನ ಮನಸ್ಸು ಶಾಂತವಾಗಿರೋದ್ರಿಂದ ಶಾಂತ ಸಂಕಲ್ಪಂ ಅಂತ ಕೇಳ್ಕೊಂಡಿರ್ತಾನೆ. ಮನಸ್ಸು ಶಾಂತವಾಗಿರುತ್ತೆ, ಹಾಗೂ ವೀತಮನ್ಯು ಕ್ರೋಧರಹಿತನಾಗಿರ್ತಾನೆ. ಈ ಎಲ್ಲ ಕಾರಣಗಳಿಂದ ಎದುರಿಗೆ ಬಂದಂತಹ ನಚಿಕೇತನನ್ನು ಗುರುತಿಸಿ ಅವನೊಂದಿಗೆ ಮಾತನಾಡ್ತಾನೆ. ಈ ವಿಚಾರದಲ್ಲಿ ಸಂಶಯವೇ ಇಲ್ಲ, ನೀ ಏನೇನು ಕೇಳಿಕೊಂಡಿದೆಯಾ ಅವೆಲ್ಲ ನಿನಗೆ ದೊರಕುತ್ತೆ. ಮತ್ತು ಮೃತ್ಯುಮುಖಾತ್ ಪ್ರಮುಕ್ತಂ, ಮೃತ್ಯು ದೇವತೆಯಿಂದ ಕಳುಹಿಸಲ್ಪಟ್ಟಂತಹ ನಿನ್ನನ್ನು, ಮೊದಲನೇ ವರವನ್ನು ಕೇಳಬೇಕಾದ್ರೆ ಬಾಲಕ ನಚಿಕೇತ ನಾನು ಹಿಂತಿರುಗಿ ಹೋದಾಗ ಅಂತ ಬಹಳ ಮಾರ್ಮಿಕವಾಗಿ, ಅಂತಂದರೆ ವೆರಿ ಕಾನ್ಫಿಡೆಂಟ್
ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಬಾಲಕ ಕೇಳಿರ್ತಾನೆ, ನಾನು ಹಿಂತಿರುಗಿ ಹೋದಾಗ, ದಟ್ ಮೀನ್ಸ್ ಐ ವಿಲ್ ನಾಟ್ ಸ್ಟೇ ಇನ್ ನರಕ, ನಾನು ಇಲ್ಲಿಂದ ಹಿಂತಿರುಗಿ ಹೋಗೋದಂತೂ ಗ್ಯಾರಂಟಿಪ್ಪ ಯಮರಾಜ, ನಿನ್ನ ಜೊತೆ ಇಲ್ಲಿರೋದಕ್ಕೆ ನಾನು ಬಂದಿಲ್ಲ ಅನ್ನುವಂತಹದ್ದನ್ನು ಹೇಗೆ ಹೇಳಿರ್ತಾನೆ, ಅದೇ ರೀತಿ ಯಮಧರ್ಮರಾಜ ಕೂಡ ಹೇಳ್ತಾನೆ, ನಿನ್ನನ್ನು ಇಲ್ಲಿಂದ ಹಿಂತಿರುಗಿಸಿ ಕೊಡಲ್ಪಟ್ಟಾಗ ಮೃತ್ಯುಮುಖತ್ವಂ, ಮೃತ್ಯು ದೇವತೆಯಿಂದ ನಿನ್ನನ್ನು ಕಳುಹಿಸಲ್ಪಟ್ಟಾಗ ನಿನ್ನ ತಂದೆ ನಿನ್ನನ್ನು ಗುರುತಿಸ್ತಾನೆ. ಸೊ ಇಲ್ಲೂ ಕೂಡ ಯಮಧರ್ಮರಾಜ ಒಂದು ಸೂಕ್ಷ್ಮವಾಗಿ ಹೇಳ್ತಾನೆ, ಯು ವಿಲ್ ಬಿ ರಿಲೀಸ್ಡ್, ಯು ವಿಲ್ ನಾಟ್ ಬಿ ಅಲೋಡ್ ಟು ಸ್ಟೇ ಹಿಯರ್. ನೀನು ಇಲ್ಲಿರೋದಕ್ಕೆ ಬಂದಿಲ್ಲ ಅಂತ ನನಗೂ ಗೊತ್ತು, ನೀನು ಕೇಳ್ಕೊಳ್ಳದೆ ಹೋದರೂ ಕೂಡ ನಾನು ನಿನ್ನಿಂದ ಕಳಿಸ್ಕೊಟ್ಬಿಡ್ತೀನಪ್ಪ, ನೀನು ಇಲ್ಲಿರೋದು ಬೇಕಿಲ್ಲ ಅನ್ನೋ ರೀತಿಯಲ್ಲಿ ಅವನು ಕೂಡ ಅದೇ ರೀತಿ ಹೇಳ್ತಾನೆ, ಮೃತ್ಯುಮುಖಾತ್ ಪ್ರಮುಕ್ತಂ, ನೀನು ಇಲ್ಲಿಂದ ಹಿಂತಿರುಗಿ ಹೋದಾಗ ನಿನ್ನ ತಂದೆ ಗೌತಮ ನಿನ್ನನ್ನು ನೋಡ್ತಾನೆ, ಅದರ ಬಗ್ಗೆ ಸಂಶಯವೇ ಇಲ್ಲ. ಮೃತ್ಯುಮುಖಾತ್ ಅಂತಂದರೆ ಆ್ಯಕ್ಚುಯಲ್ ಮೀನಿಂಗು, ನಾವೇನು ಮೃತ್ಯುವಿನ ದವಡೆ ಅಂತ ಹೇಳ್ತೀವಿ, ಮೃತ್ಯುವಿನ ಬಾಯಿಂದ ಅಂತೆಲ್ಲ ಹೇಳ್ತೀವಿ ಅಂತಂದರೆ, ಎಲ್ಲೋ ಒಂದು ಕಡೆ ಕೆಲವೊಂದು ಅಪಾಯಗಳು ಬಂದು ಎದುರಾದಾಗ ಅವುಗಳನ್ನು ತಪ್ಪಿಸ್ಕೊಂಡಾಗ ನಾವು ಹೇಳ್ತೀವಿ ಆಲ್ಮೋಸ್ಟ್ ಆಗೋಗಿತ್ತು, ಮೃತ್ಯು ದವಡೆಯಿಂದ ನಾನು ತಪ್ಪಿಸ್ಕೊಂಡು ಬಂದೆ ಅಂತ ನಾವೇನು ಹೇಳ್ತೀವಿ. ಆ ರೀತಿಯಲ್ಲಿ ಮೃತ್ಯು ಮುಖಾತ್ ಪ್ರಮುಕ್ತಂ ಅಂತಂದರೆ ಮೃತ್ಯು ದವಡೆಯಿಂದ ಹೊರಬಂದಿರುವಂತಹ ನಿನ್ನನ್ನು ನಿನ್ನ ತಂದೆ ನೋಡ್ತಾನೆ. ಅಂದರೆ ನೀನು ಇಲ್ಲಿಂದ ಹೋಗೋದ್ರಲ್ಲಿ ಸಂಶಯವೇ ಇಲ್ಲ, ನೀನು ಇಲ್ಲಿಂದ ಹೋಗೋದ್ರಿಂದ ಅವನು ನಿನ್ನನ್ನು ನೋಡ್ತಾನೆ. ಯು ವಿಲ್ ಗೋ ಬ್ಯಾಕ್, ಮತ್ತು ನಿನ್ನ ತಂದೆ ನಿನ್ನನ್ನು ಗುರುತಿಸ್ತಾನೆ, ನೋಡ್ತಾನೆ. ದದೃಶಿವಾನ್, ದೃಶಿ ಅಂತಂದರೆ ನೋಡುವಂತಹದ್ದು, ಅವನು ನಿನ್ನನ್ನು ನೋಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಪ್ರತೀತ ಭವಿತ, ಅವನು ನಿನ್ನನ್ನು ಚೆನ್ನಾಗಿ ಗುರುತಿಸ್ತಾನೆ, ನೀನೇ ನನ್ನ ಮಗ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ವೀತಮನ್ಯು, ಮತ್ತು ಯಾವುದೋ ಒಂದು ಗಳಿಗೆನಲ್ಲಿ ಕೋಪದಿಂದ ನಿನ್ನನ್ನು ಮೃತ್ಯುವಿಗೆ ಕೊಡ್ತೀನಿ ಅಂತ ಅವನು ಹೇಳಿರ್ತಾನಲ್ಲ, ಈಗ ಅವನಲ್ಲಿ ಆ ರೀತಿ ಕೋಪ ಇರೋದಿಲ್ಲ, ಬಹಳ ಶಾಂತವಾಗಿರ್ತಾನೆ. ವೀತಮನ್ಯು, ಕ್ರೋಧರಹಿತನಾಗಿರ್ತಾನೆ, ಅವನಿಗೆ ನಿನ್ನ ಮೇಲೆ ಬೇಸರ ಇರೋದಿಲ್ಲ. ನೀನು ಬಂದಿರೋವಂಥದ್ದು ಅವನಿಗೆ ಬಹಳ ಸಂತೋಷ ಆಗುತ್ತೆ, ನಿನ್ನ ಮೇಲೆ ಅವನಿಗೆ ಯಾವುದೇ ರೀತಿಯಾದ ಕೋಪ ಇರೋದಿಲ್ಲ. ಮತ್ತು ಮೊದಲನೇ ವಾರದಲ್ಲಿ ಅವನು ಕೇಳಿರ್ತಾನೆ, ಶಾಂತ ಮನಸ್ಕನಾಗಬೇಕು ಅಂತ ಹೇಳ್ತಾನೆ. ಸುಖಂ ರಾತ್ರಿ ಶಯಿತ, ರಾತ್ರಿಯಲ್ಲಿ ಅವನು ಸುಖವಾಗಿ ಮಲಗಿ ನಿದ್ರಿಸ್ತಾನಪ್ಪ, ನೀನು ಯೋಚನೆ ಮಾಡಬೇಡ ಅಂತ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾ ಇದ್ದಾನೆ. ಅವನ ಮನಸ್ಸು ಶಾಂತವಾಗಿರೋದ್ರಿಂದ ಅವನು ರಾತ್ರಿ ಮಲ್ಕೋಬೇಕು ಅಂತ ಹೇಳಿದ ಕೂಡಲೇ ಅವನಿಗೆ ನಿದ್ರೆ ಬರುತ್ತೆ. ಈ ವಿಚಾರದಲ್ಲಿ ಏನು ಯೋಚನೆ ಇಲ್ಲ. ನಿದ್ರೆ ಯಾಕೆ ಬರುತ್ತೆ ಅಂತಂದರೆ, ಎರಡು ರೀತಿಯ ಇಂಪಾರ್ಟೆಂಟ್ ಥಿಂಗ್ಸ್ ಶುಡ್ ಹ್ಯಾಪನ್ ಟು ಗೆಟ್ ಎ ಸ್ಲೀಪ್. ಒಂದೇನು ಅಂತಂದರೆ, ನಾವು ಮಲಗಿದಾಗ ನಮಗೆ ನಿದ್ರೆ ಬರಬೇಕು ಅಂತಂದರೆ ನಮ್ಮ ಮನಸ್ಸು ಶಾಂತವಾಗಿರಬೇಕು. ಶಾಂತವಾಗಿರಬೇಕು ಅಂತಂದರೆ ಏನು, ನಾಳೆ ಇಂಥದ್ದು ಕೆಲಸ ನಾನು ಮಾಡಬೇಕು ಅಂತ ಆ ಲಿಸ್ಟನ್ನ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ನಿದ್ದೆ ಬರೋದಿಲ್ಲ. ಅಥವಾ ನಾಳೆ ಮಾಡಬೇಕಾಗಿರೋ ಕೆಲಸಗಳು ಮಾಡೋಕ್ಕಾಗುತ್ತೋ ಇಲ್ವೋ, ನನ್ನ ಕೈಲಿ ಸಾಧ್ಯವಾ, ಈ ರೀತಿ ಟೆನ್ಷನ್ ಇಟ್ಕೊಂಡಾಗಲೂ ಕೂಡ ನಿದ್ದೆ ಮಾಡೋಕ್ಕಾಗೋದೇ ಇಲ್ಲ. ಸೊ ಯಾವ ರೀತಿಯಾದ ಟೆನ್ಷನ್ನು ಅಥವಾ ಯೋಚನೆಗಳು ಯಾವುದೂ ಇಲ್ಲ ಅಂತಂದರೆ ದಟ್ ಮೈಂಡ್ ಈಸ್ ಕಾಲ್ಡ್ ಶಾಂತ ಮನಸ್ಸು. ಸೊ ಅವನ ಮನಸ್ಸು ಶಾಂತವಾಗಿರುತ್ತೆ, ಯಾವ ರೀತಿಯಾದ ಟೆನ್ಷನ್ನು ಇರೋದಿಲ್ಲ. ಜೊತೆಗೆ ದ ಮೈಂಡ್ ಈಸ್ ಎಂಪ್ಟಿ, ಮನಸ್ಸು ಖಾಲಿಯಾಗಿರುತ್ತೆ. ಮೈಂಡ್ ಈಸ್ ಎಂಪ್ಟಿ ಅಂತಂದರೆ, ಮೈಂಡ್ ಕ್ಯಾನ್ ಬಿ ಎಂಪ್ಟಿ ಓನ್ಲಿ ವೆನ್ ಎವ್ರಿಥಿಂಗ್ ಈಸ್ ಲೆಟ್ ಗೋ. ಅಂತಂದರೆ ಯಾವುದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬಾರ್ದು, ಪ್ರತಿಯೊಂದು ಇದರಿಂದ ನಾವು ಡಿಟ್ಯಾಚ್ ಆಗಿಬಿಡ್ಬೇಕು. ಸೊ ನಾಳೆ ಮಾಡಬೇಕಾಗಿರೋ ಕೆಲಸಗಳು ಅಂತ ಪಕ್ಕಕ್ಕಿಟ್ಟು ನಾವು ಮಲ್ಕೊಳ್ಳೋಕ್ಕೆ ಅಂತ ಬಂದ ಮೇಲೆ ತಿರ್ಗಾ ನಾನು ನಾಳೆ ಇದನ್ನು ಮಾಡಬೇಕಾ, ಮಾಡಬಹುದಾ, ಮಾಡೋಕ್ಕಾಗತ್ತಾ ಅಂತಂದರೆ ಯು ಆರ್ ನಾಟ್ ಡಿಟ್ಯಾಚ್ಡ್, ಸೊ ಯು ಕೆನಾಟ್ ಸ್ಲೀಪ್. ಯಾಕೆ ಅಂತಂದರೆ ಮನಸ್ಸಿನಲ್ಲಿ ಅದು ತುಂಬಿಕೊಂಡಿದೆ. ದ ಮೈಂಡ್ ಈಸ್ ನಾಟ್ ಎಂಪ್ಟಿ. ಸೊ ಮಲ್ಕೋಬೇಕು ಅಂತಂದರೆ ಮೈಂಡ್ ಮಸ್ಟ್ ಬಿ ವೆರಿ ಕಾಮ್ ಆ್ಯಂಡ್ ಇಟ್ ಶುಡ್ ಬಿ ಎಂಪ್ಟಿ, ಅಲ್ಲೇನೂ ಇರಬಾರ್ದು. ಸೊ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ನಿನ್ನ ತಂದೆ
ಶಾಂತ ಮನಸ್ಸಿನಿಂದ ಕೂಡಿರ್ತಾನೆ ಮತ್ತು ರಾತ್ರಿಯಲ್ಲಿ ಮಲಗಿದಾಗ ಅವನು ಸುಖವಾಗಿ ನಿದ್ರೆ ಮಾಡ್ತಾನೆ. ಅವನು ಯಾಕೆ ಸುಖವಾಗಿ ನಿದ್ರೆ ಮಾಡ್ತಾನೆ ಅಂತಂದರೆ ಅವನಿಗೆ ನಿನ್ನ ಮೇಲೆ ಬೇಸರ ಇರೋದಿಲ್ಲ, ಯಾವ ರೀತಿಯಾದ ಟೆನ್ಷನ್ ಇರೋದಿಲ್ಲ, ಮನಸ್ಸು ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ನೀನು ಏನೇನು ಕೇಳ್ಕೊಂಡಿದ್ಯಾ ಅವೆಲ್ಲವೂ ಕೂಡ ನಿನಗೆ ಸಿಗತ್ತಪ್ಪ, ನೀನು ಧೈರ್ಯವಾಗಿ ಹಿಂತಿರುಗಿ ಹೋಗಬಹುದು. ಈ ರೀತಿಯಲ್ಲಿ ನಚಿಕೇತನೊಂದಿಗೆ ಯಮಧರ್ಮರಾಜ ಮಾತನಾಡ್ತಾ ಇದ್ದಾನೆ. ಸೊ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ನನಗೆ ನೀನು ಯಾರು ಅನ್ನೋದು ಗೊತ್ತು, ನಿನ್ನ ತಂದೆ ಯಾರು ಅನ್ನುವಂತಹದ್ದು ಗೊತ್ತು ಅಂತ ಹೇಳ್ತಾನೆ. ಅವನೇನು ಹೇಳ್ತಾನೆ ಅಂತಂದರೆ, ಐ ನೋ ಯುವರ್ ಫಾದರ್, ನಿನ್ನ ತಂದೆ ಯಾರು ಅಂತ ನನಗೆ ಗೊತ್ತಪ್ಪ. ಹಿ ಈಸ್ ಔದ್ದಾಲಕಿ. ನಾವು ವಾಜಶ್ರವಸ್ ಅನ್ನುವಂತಹದ್ದನ್ನು ಉಪನಿಷತ್ ಪ್ರಾರಂಭವಾದಾಗ ತಿಳ್ಕೊಂಡಿದ್ವಿ. ಆ ನಂತರದಲ್ಲಿ ನಚಿಕೇತುವಿನ ಬಾಯಿನಲ್ಲಿ ನನ್ನ ತಂದೆ ಗೌತಮ ಶಾಂತ ಮನಸ್ಕನಾಗಿರಬೇಕು ಅಂತ ಯಮಧರ್ಮರಾಜನಲ್ಲಿ ಕೇಳಿಕೊಂಡಾಗ ಗೌತಮ ಈಸ್ ಆಲ್ಸೋ ಒನ್ ಆಫ್ ದಿ ನೇಮ್ಸ್ ಆಫ್ ವಾಜಶ್ರವಸ್ ಅನ್ನುವಂಥದ್ದು ಗೊತ್ತಾಯಿತು. ಸೊ ಇಲ್ಲಿ ಮತ್ತೆ ಕಠೋಪನಿಷತ್ತು ಪರಿಚಯ ಮಾಡಿಕೊಡ್ತಾ ಇದೆ. ಈಸ್ ನಾಟ್ ಓನ್ಲಿ ಗೌತಮ ಅಂಡ್ ವಾಜಶ್ರವಸ್, ಯಮಧರ್ಮರಾಜನ ಮೂಲಕ ಮತ್ತೆರಡು ಹೆಸರುಗಳನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದೆ. ಯಮಧರ್ಮರಾಜ ಹೇಳ್ತೇನೆ, ನನಗೆ ನಿನ್ನ ತಂದೆ ಗೊತ್ತಪ್ಪ, ಹಿ ಈಸ್ ಔದ್ದಾಲಕಿ, ಹಿ ಈಸ್ ಆರುಣಿ. ಸೊ ಈ ಗೌತಮ, ಔದ್ದಾಲಕಿ, ಆರುಣಿ ಇವೆಲ್ಲ ವಾಜಶ್ರವನ ಹೆಸರುಗಳೇ ಆಗಿದೆ. ಒನ್ಸ್ ಅಗೇನ್ ಔದ್ದಾಲಕಿ ಅಂತಂದ್ರೆ ಉದ್ದಾಲಕನ ಮಗ, ದ ಸನ್ ಆಫ್ ಉದ್ದಾಲಕ. ಅದೇ ರೀತಿ ಆರುಣಿ, ಅರುಣನ ಮಗ, ಅದರಿಂದ ಅವನು ಆರುಣಿ. ಇಲ್ಲಿ ಉಪನಿಷತ್ತಿನ ಈ ರೀತಿ ಅನೇಕ ಹೆಸರುಗಳನ್ನು ಪರಿಚಯ ಮಾಡಿಕೊಡ್ತಾರೆ. ಒಬ್ಬ ಮನುಷ್ಯನಿಗೆ ಒಂದಕ್ಕಿಂತ ಹೆಚ್ಚು ಹೆಸರುಗಳಿರುವಂತಹದ್ದು ಸಹಜ. ನಾವು ಪ್ರೀತಿಯಿಂದ ಕರಿತೀವಿ, ಮಗು ಅಂತ ಕರಿತೀವಿ, ಕಂದ ಅಂತ ಕರಿತೀವಿ, ರಾಮ ಅಂತ ಕರಿತೀವಿ, ಕೃಷ್ಣ ಅಂತ ಕರಿತೀವಿ. ಸೊ ಒಬ್ಬ ಮನುಷ್ಯನಿಗೆ ಅನೇಕ ಹೆಸರುಗಳನ್ನು ಕೊಟ್ಟು ಆ ರೀತಿಯಲ್ಲಿ ಕರೆಯುವಂತಹದ್ದು ಸಹಜ. ಆದರೆ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಐ ನೋ ಯುವರ್ ಫಾದರ್, ಹಿ ಈಸ್ ಔದ್ದಾಲಕಿ ಅಂಡ್ ಆರುಣಿ. ಮತ್ತು ಔದ್ದಾಲಕಿ ಮತ್ತು ಆರುಣಿ ಅನ್ನೋದಕ್ಕೆ ಇಲ್ಲಿ ಪಂಡಿತರು ಅಥವಾ ಈ ಒಂದು ಉಪನಿಷತ್ನ ವ್ಯಾಖ್ಯಾನವನ್ನು ಬರೆದಂತಹವರು ಹೇಳ್ತಾರೆ, ಹಿ ಈಸ್ ದಿ ಸನ್ ಆಫ್ ಉದ್ದಾಲಕ ಅಂಡ್ ಸನ್ ಆಫ್ ಅರುಣ ಅಂತ ಹೇಳ್ತಾರೆ. ಹೀಗೆ ಹೇಳಿದಾಗ ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂದರೆ, ವಾಜಶ್ರವನ ಮತ್ತೊಂದು ಹೆಸರು ಗೌತಮ ಅನ್ನುವಂತಹದ್ರಲ್ಲಿ ಇಟ್ ಈಸ್ ಓಕೆ, ಯಾವ ರೀತಿಯಾದ ಒಂದು ಪ್ರಶ್ನೆ ಕೂಡ ಬರೋದಿಲ್ಲ. ಬಿಕಾಸ್ ದೇರ್ ಆರ್ ಚಾನ್ಸಸ್, ಒಬ್ಬ ವ್ಯಕ್ತಿಗೆ ಅನೇಕ ಹೆಸರುಗಳು ಇರುವಂತಹದ್ದು ಸಹಜ. ಆದರೆ ಔದ್ದಾಲಕಿ ಮತ್ತು ಆರುಣಿ ಅಂತ ಕರೆದಿರುವಂತಹ ಈ ಸಂದರ್ಭದಲ್ಲಿ ಶಾಸ್ತ್ರ ಏನು ಹೇಳುತ್ತೆ ಹಾಗಾದರೆ, ಈ ಸನ್ ಆಫ್ ಔದ್ದಾಲಕಿ ಅಂತ ಹೇಳಿದಾಗ ಈ ವಾಜಶ್ರವಸ್ ಅನ್ನೋನಿಗೆ ಅನೇಕ ತಂದೆಯರು ಕೂಡ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಬರುತ್ತೆ. ಇದಕ್ಕೆ ವ್ಯಾಖ್ಯಾನಕಾರರು ಕೂಡ ಉತ್ತರ ಕೊಡ್ತಾರೆ. ಆಚಾರ್ಯ ಶಂಕರರು ಕೂಡ ಹೇಳ್ತಾರೆ. ಆಚಾರ್ಯ ಶಂಕರರು ವಿಶ್ಲೇಷಣೆ ಮಾಡ್ತಾರೆ. ಅದು ಕೂಡಲೇ ಮನಸ್ಸಿಗೆ ನಾಟುತ್ತೆ. ಬಹಳ ಸಿಂಪಲ್, ಎಲ್ಲೂ ಕೂಡ ಆ ಕೊಂಕು ಇಲ್ಲ. ಆಚಾರ್ಯ ಶಂಕರರು ಹೇಳ್ತಾರೆ, ಬಹುಶಃ ಉದ್ದಾಲಕನ ಮಗ ಉದ್ದಾಲಕಿ ಅಂತಂದರೆ ಉದ್ದಾಲಕ ಅನ್ನುವಂತಹವನು ಇವನಿಗೆ ಜನ್ಮವನ್ನು ಕೊಟ್ಟಿರಬಹುದು. ಅರುಣ ಅನ್ನುವಂತಹವನು ಅವನನ್ನು ಸಾಕಿ ಸಲಹಿ ಬೆಳೆಸಿರಬಹುದು. ಹೀಗೆ ವಾಜಶ್ರವಸ್ಸು ಗೌತಮ ಆಗಿರ್ತಾನೆ, ಔದ್ದಾಲಕಿ ಆಗಿರ್ತಾನೆ, ಆರುಣಿ ಆಗಿರ್ತಾನೆ. ಆದ್ದರಿಂದ ಇದರಲ್ಲಿ ಬೇರೆ ರೀತಿ ಯೋಚನೆ ಮಾಡುವಂತಹದ್ದು ಬೇಡ ಅಂತ ಆಚಾರ್ಯ ಶಂಕರರು ಒಂದು ಕಡೆ ಹೇಳ್ತಾರೆ. ಮತ್ತು ಇಲ್ಲಿ ಯಮರಾಜ ಹೇಳ್ತಾನೆ, ಮತ್ ಪ್ರಸೃಷ್ಟ, ನಚಿಕೇತುವಿಗೆ ನನಗೆ ನಿನ್ನ ತಂದೆ ಗೊತ್ತು, ನೀನು ಹಿಂತಿರುಗಿ ಹೋದಾಗ ಅವನು ನಿನ್ನನ್ನು ಗುರುತಿಸ್ತಾನೆ, ನಿನ್ನೊಂದಿಗೆ ಮಾತನಾಡ್ತಾನೆ, ಶಾಂತ ಮನಸ್ಕನಾಗಿರ್ತಾನೆ, ಮಲಗಿದಾಗ ರಾತ್ರಿಯಲ್ಲಿ ಸುಖವಾಗಿ ನಿದ್ರೆ ಮಾಡ್ತಾನೆ ಅನ್ನೋದನ್ನು ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತಾ ಇದ್ದಾನೆ ಅಂತಂದರೆ, ಯಮಧರ್ಮರಾಜ ಹೇಳ್ತಾನೆ, ಮತ್ ಪ್ರಸೃಷ್ಟ,
ಬೇರೆ ಯಾರೋ ಹೇಳಿದ್ದಿದ್ರೆ ಈ ವಿಚಾರಗಳು ಸತ್ಯವೋ ಇಲ್ಲವೋ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ಪ್ರಸೃಷ್ಟ ಇಟ್ ಈಸ್ ಆರ್ಡರ್ಡ್ ಬೈ ಮೀ. ನಾನು ಈ ವರವನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ. ನನ್ನ ಬಾಯಿಯಿಂದ ಬಂದಂತಹ ಮಾತುಗಳು, ಇದು ನಾನು ನಿನಗೆ ಆದೇಶವನ್ನು ಕೊಡ್ತಾ ಇದ್ದೀನಿ. ನೀನು ಮೊದಲನೆಯ ವರ ಅಂತ ಆ ವರದ ಮೂಲಕ ನೀನು ಕೇಳಿಕೊಂಡಿರುವಂತಹದ್ರಲ್ಲಿ ನಿನ್ನಲ್ಲಿ ಆ ಪ್ರಶ್ನೆಯ ಮೂಲಕ ಅನೇಕ ಅಪೇಕ್ಷೆಗಳಿತ್ತು. ಆ ಎಲ್ಲ ಅಪೇಕ್ಷೆಗಳು ಕೂಡ ನಿನಗೆ ಸಫಲವಾಗುತ್ತೆ. ಅವೆಲ್ಲವೂ ನಿನಗೆ ದೊರಕೋದ್ರಲ್ಲಿ ಅನುಮಾನವಿಲ್ಲ. ಅವೆಲ್ಲ ನಿನಗೆ ಯಾಕೆ ಸಿಗತ್ತೆ ಅಂತಂದರೆ ಮತ್ಪ್ರಸೃಷ್ಟ, ಇವುಗಳನ್ನು ಕೊಟ್ಟಿರೋಂತಹ ನಾನು, ಆದೇಶಿಸಿದ್ದು ನಾನು. ಸೊ ನನ್ನಿಂದ ಈ ವರವನ್ನು ನಿನಗೆ ದಯಪಾಲಿಸಿರೋದ್ರಿಂದ ಅಥವಾ ನಿನಗೆ ಕೊಟ್ಟಿರೋದ್ರಿಂದ, ಈ ಮಾತುಗಳನ್ನು ಬೇರೆ ಯಾರೋ ಅಲ್ಲ, ನಾನೇ ನಿನಗೆ ಇದನ್ನು ಕೊಟ್ಟಿರೋದ್ರಿಂದ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಈ ವಿಚಾರದಲ್ಲಿ ಅನುಮಾನ ಬೇಡ. ಅದನ್ನು ಇಲ್ಲಿ ಮತ್ಪ್ರಸೃಷ್ಟ, ಇದನ್ನು ನಾನೇ ನಿನಗೆ ಹೇಳಿದ್ದೀನಿ ಅನ್ನೋ ರೀತಿಯಲ್ಲಿ ವೆರಿ ಕನ್ಫರ್ಮ್ಡ್, ಗ್ಯಾರಂಟಿ ಅಂತ ನಾವೇನು ಮಾತನಾಡ್ತೀವಿ ಆ ರೀತಿ. ಸೊ ನಿನ್ನ ತಂದೆ ಯು ವಿಲ್ ಗೆಟ್ ಪೀಸ್ ಆಫ್ ಮೈಂಡ್, ಸುಖವಾದ ನಿದ್ರೆ, ನಿನ್ನನ್ನು ಗುರುತಿಸುವಂತಹದ್ದು, ಮತ್ತು ನಿನ್ನೊಂದಿಗೆ ಕ್ರೋಧವಿಲ್ಲದೆ ಸಂತೋಷದಿಂದ ಮಾತನಾಡ್ತಾನೆ. ಸುಮನಾಹ, ಅವನ ಮನಸ್ಸು ಕೂಡ ನಿರ್ಮಲವಾಗಿರುತ್ತೆ. ಆ್ಯಂಡ್ ಹಿ ವಿಲ್ ಬಿ ವೀತಮನ್ಯು, ಕ್ರೋಧರಹಿತನಾಗಿರ್ತಾನೆ. ಇದೆಲ್ಲದರ ಜೊತೆಗೆ ಯು ವಿಲ್ ಗೋ ಬ್ಯಾಕ್, ನೀನು ಕೂಡ ವಾಪಸ್ ಹೋಗ್ತಾ ಇದೆಯಪ್ಪ, ನೀನು ಕೂಡ ಇಲ್ಲಿ ಯಮಲೋಕದಲ್ಲಿರೋದಿಲ್ಲ. ಸೊ ಇದಿಷ್ಟು ಯಮಧರ್ಮರಾಜ ಹೇಳ್ತಾನೆ. ಮತ್ತು ಇಲ್ಲಿ ಮತ್ತೆ ಕೆಲವರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಕೆಲವು ಅನುಮಾನಗಳು ಬರುತ್ತೆ. ಆ ಅನುಮಾನಗಳನ್ನ ನೇರವಾಗಿ ನಾವು ಕೇಳ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಯಾವಾಗಲೂ ಕೂತ್ಕೊಂಡು ನಾವು ಈ ಒಂದು ವಿಚಾರವನ್ನು ಮನನ ಮಾಡ್ಕೋಬೇಕು ಅಂತಂದಾಗ ನಮಗೆ ಕನ್ಫ್ಯೂಷನ್ಸ್ಗಳು ಬರುತ್ತೆ. ಆ ಕ್ಷಣದಲ್ಲಿ ನಮಗೆ ನಾನು ಪ್ರಶ್ನೆ ಮಾಡಬೇಕು ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಆದರೆ ಮನನಕ್ಕೆ ಕೂತಾಗ ಕೆಲವು ಪ್ರಶ್ನೆಗಳು ಕಾಡುತ್ತೆ. ಸೊ ಅಂತಹದ್ದು ಕೂಡ ಆಗಬಾರ್ದು ಅಂತ ಇಲ್ಲಿ ಏನು ಮಾಡ್ತಾರೆ, ಶಾಂತ ಸಂಕಲ್ಪ ಅನ್ನುವಂತಹ ಪದವನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನುವಂತಹದ್ದನ್ನು ಹೇಳ್ತಾರೆ. ಸೊ ಇಲ್ಲಿ ಶಾಂತ ಸಂಕಲ್ಪ, ದಟ್ ಮೀನ್ಸ್ ಇಟ್ ಈಸ್ ಕಾಲ್ಡ್ ಪೀಸ್ ಆಫ್ ಮೈಂಡ್. ನಾವು ನೆಮ್ಮದಿ ಅಂತ ಏನು ಕರಿತೀವಿ, ಆ ನೆಮ್ಮದಿಗಾಗಿ ನಾವು ಇಡೀ ಜೀವಮಾನದಲ್ಲಿ ಏನನ್ನು ಬೇಕಾದರೂ ತ್ಯಾಗ ಮಾಡೋದಕ್ಕೆ ರೆಡಿ ಇರ್ತೀವಿ. ನಮಗೆ ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯ ಕೆಲವುಗಳು, ಹಣ, ವಸ್ತುಗಳು ಇವೆಲ್ಲ ಬೇಕಾಗಿರುತ್ತೆ. ಆವಾಗ ನಾವು ಮನಸ್ಸಿನ ನೆಮ್ಮದಿಯ ಬಗ್ಗೆ ನಾವು ಮಾತನಾಡೋದಿಲ್ಲ. ನನಗೆ ಹಣ ಬೇಕು, ಮನೆ ಬೇಕು, ಈ ರೀತಿ ಅನೇಕ ಅಪೇಕ್ಷೆಗಳನ್ನು ವ್ಯಕ್ತಪಡಿಸ್ತಾ ಇರ್ತೀವಿ. ಆ ಸಮಯದಲ್ಲಿ ಮನಸ್ಸಿನ ಶಾಂತಿಯ ಬಗ್ಗೆ ಗಮನವನ್ನು ಕೊಟ್ಟಿರೋದಿಲ್ಲ. ಆದರೆ ಅಲ್ಟಿಮೇಟ್ ಆಗಿ ನಾವೇನನ್ನು ಬಯಸಿದ್ವಿ ಅವೆಲ್ಲ ನಮಗೆ ಸಿಗತ್ತೆ. ವಾಹನ ಬೇಕು ಅಂದ್ಕೊಂಡಿರ್ತೀವಿ, ವಾಹನ ಕೂಡ ನಮಗೆ ಸಿಗತ್ತೆ. ಮನೆ ಬೇಕು ಅಂದ್ಕೋತೀವಿ, ಮನೆ ಕಟ್ತೀವಿ. ಹಣ ಬೇಕು, ನಮ್ಮಲ್ಲಿ ಹೆಚ್ಚು ಹಣ ಇರಬೇಕು ಅಂತ ಆಸೆ ಪಡ್ತೀವಿ, ಅದು ಕೂಡ ನಮಗೆ ಸಿಗಬಹುದು. ಆದರೆ ಎಲ್ಲವೂ ಸಿಕ್ಕ ನಂತರ ಮತ್ತೆ ಎಲ್ಲೋ ಒಂದು ಕಡೆ ಅತೃಪ್ತಿ, ಏನೋ ಒಂದು ಮನಸ್ಸಿನಲ್ಲಿ ಗೊಂದಲ, ನೆಮ್ಮದಿ ಇಲ್ಲ ಅಂತಂದಾಗ, ಯಾಕೆ ಎಲ್ಲ ಇದ್ದು ಇಷ್ಟು ಕಷ್ಟಪಡ್ತಾ ಇದೆಯಾ ಅಂತಂದಾಗ, ಏನೋಪ್ಪ ಎಲ್ಲ ಇದ್ದು ಕೂಡ ನನಗೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಎಲ್ಲವುಗಳಿಗಿಂತ ಅತೀ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂತಹದ್ದು ನೆಮ್ಮದಿ. ಮನಸ್ಸಿನಲ್ಲಿ ನೆಮ್ಮದಿ ಇದೆ ಅಂತಂದರೆ ಹಿ ಹ್ಯಾಸ್ ಕಾಂಕರ್ಡ್ ದಿ ವರ್ಲ್ಡ್. ಇಡೀ ವಿಶ್ವವನ್ನು ಅವನು ಗೆದ್ದಂತೆ. ಅಷ್ಟು ಮಾತ್ರ ಅಲ್ಲ, ಮನಸ್ಸಿನಲ್ಲಿ ನೆಮ್ಮದಿ ಇದೆ ಅಂತಂದರೆ ದಟ್ ಈಸ್ ಒಂದು ರೀತಿಯಲ್ಲಿ ರಿಯಲೈಸ್ಡ್ ಪರ್ಸನ್ಗೆ, ಒಬ್ಬ ಜ್ಞಾನಿಗೆ ಹೇಗೆ ಸದಾಕಾಲ ಶಾಂತ ಮನಸ್ಕನಾಗಿರ್ತಾನೆ, ಅವನಲ್ಲಿ ಅತೃಪ್ತಿ ಅನ್ನುವಂತಹದ್ದೇ ಇಲ್ಲ, ಪೂರ್ಣತ್ವದ ಭಾವವನ್ನು ಹೊಂದಿರ್ತಾನೆ. ಪೂರ್ಣತ್ವದ ಭಾವ ಅವನಲ್ಲಿರೋದ್ರಿಂದ ಕೊರತೆಗಳಿಗೆ ಅಲ್ಲಿ ಅವಕಾಶವೇ ಇಲ್ಲ. ಕೊರತೆಗಳೇ ಇಲ್ಲದೆ ಇರೋದ್ರಿಂದ ಹಿ ಹ್ಯಾಸ್ ಅಂಡರ್ಸ್ಟುಡ್ ದಿ ಪೀಸ್ ಆಫ್ ಮೈಂಡ್. ಮನಸ್ಸಿನ ನೆಮ್ಮದಿ ಎನ್ನುವಂತಹದ್ದು ಅವನು ಕಂಡುಕೊಂಡಿರ್ತಾನೆ. ಆದರೆ ಈ ಮನಸ್ಸಿನ ನೆಮ್ಮದಿ ಎನ್ನುವಂತಹದ್ದನ್ನು ಗಳಿಸುವಂತಹದ್ದಾದರೂ ಹೇಗೆ? ಅನೇಕ ವಸ್ತುಗಳನ್ನು ನಾವು ಕೆಲ ಸಂದರ್ಭಗಳಲ್ಲಿ ಕೇಳಿ ಪಡ್ಕೋತೀವಿ, ಅಥವಾ ಕೆಲವು ಕರ್ಮಗಳನ್ನು ಮಾಡುವ ಮೂಲಕ ಅವುಗಳನ್ನು ನಾವು ಸಂಪಾದನೆ ಮಾಡ್ಕೋತೀವಿ. ಬಟ್ ಪೀಸ್ ಆಫ್ ಮೈಂಡ್ ಅಂತ ಹೇಳಿದಾಗ, ಈ ಒಂದು ಮನಸ್ಸಿನ ನೆಮ್ಮದಿ ಎನ್ನುವಂತಹದ್ದು, ಈಸ್ ಇಟ್ ಅವೈಲಬಲ್ ಇನ್ ದಿ ಮಾರ್ಕೆಟ್?
ಹಣವನ್ನು ಕೊಟ್ಟು ಕೊಂಡುಕೊಳ್ಳುವಂತಹ ಒಂದು ವಸ್ತುವ ಇದು ಅಂತಂದರೆ ಅಲ್ಲ. ಮನಸ್ಸಿನ ನೆಮ್ಮದಿ ಎನ್ನುವಂತಹದ್ದು ಇಟ್ ಈಸ್ ದ ರಿಯಲೈಸೇಷನ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಅದೊಂದು ಮನಸ್ಸಿನ ಪ್ರಬುದ್ಧವಾದ ಅವಸ್ಥೆ. ಈ ಒಂದು ಅವಸ್ಥೆಯನ್ನು ನಾವು ಕಂಡುಕೋಬೇಕು ಅಂತಂದರೆ ಹಣದಿಂದ ಸಿಗುವಂತಹದ್ದಲ್ಲ, ಯಾರಿಂದಲೂ ಹೋಗಿ ಕೇಳಿ ಎರವಲು ಪಡೆಯುವಂತಹದ್ದಲ್ಲ, ಅಥವಾ ಮತ್ತೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ನೆಮ್ಮದಿ ಇದೆ, ಅವನಿಗೆ ನೆಮ್ಮದಿ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ನಾನು ಅದನ್ನು ಕಳ್ತನ ಮಾಡ್ಕೊಂಡು ಕತ್ಕೊಂಬಂದು ನಾನು ಇಟ್ಕೊಂಡು ಆ ನೆಮ್ಮದಿಯನ್ನು ನಾನು ಅನುಭವಿಸ್ತೀನಿ ಅಂತ ಹೇಳಿದ್ರೆ ಅದನ್ನು ಕಳ್ತನ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಅದರಿಂದ ಅದನ್ನು ಇಟ್ ಇಸ್ ಕಾಲ್ಡ್ ದಿ ರಿಯಲೈಸೇಷನ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಮನಸ್ಸಿನ ಒಂದು ಅವಸ್ಥೆ. ಒಂದು ವೇಳೆ ಈ ಒಂದು ಪೀಸ್ ಆಫ್ ಮೈಂಡ್ ಆರ್ ಮನಸ್ಸಿನ ನೆಮ್ಮದಿ ಅನ್ನುವಂತಹದ್ದನ್ನು ಯಾರೋ ಒಬ್ಬರು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ, ಯಾರೋ ಒಬ್ಬರು ಕೊಡ್ತಾರೆ. ಅವರು ಕೊಡ್ತಾರೆ ಅಂತಂದಾಗ ನಾನು ಅದನ್ನು ಪಡ್ಕೋಬಹುದು ಅನ್ನುವಂತಹದ್ದಾದರೆ ವಾಟ್ ಈಸ್ ದಿ ಮೀನಿಂಗ್ ಫಾರ್ ಸೆಲ್ಫ್ ಎಫರ್ಟ್ಸ್? ನಾವು ಯಾಕೆ ಕರ್ಮಗಳಲ್ಲಿ ತೊಡಗಬೇಕು? ಕರ್ಮಗಳನ್ನೇ ಮಾಡೋ ಅವಶ್ಯಕತೆ ಇಲ್ಲ. ಮನುಷ್ಯ ಮುಖ್ಯವಾಗಿ ತನ್ನ ಇಡೀ ಜೀವಮಾನದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತಹದ್ದು, ನಾವು ಅನ್ಕೋತೀವಿ ಹಣಕ್ಕಾಗಿ ನಾನು ಹೋರಾಟ ಮಾಡ್ತೀನಿ ಅಥವಾ ಇನ್ಯಾವುದೋ ಸಂಪಾದನೆಗಾಗಿ ನಾನು ಕೆಲಸ ಮಾಡ್ತೀವಿ ಅಂತ. ಆದರೆ ಅವನಿಗೇ ತಿಳಿಯದಂತೆ ಮನಸ್ಸಿನ ನೆಮ್ಮದಿಗಾಗಿ ಅವನು ಹಗಲಿರುಳು ದುಡಿತಾ ಇರ್ತಾನೆ. ಉಸಿರಾಟ ಪ್ರಾರಂಭವಾದಾಗಲಿಂದ ಉಸಿರು ನಿಲ್ಲುವವರೆಗೆ ಅವನು ಮಾಡುವಂತಹ ಎಲ್ಲ ಕರ್ಮಗಳ ಅರ್ಥ ಟು ಗೆಟ್ ದಿ ಪೀಸ್ ಆಫ್ ಮೈಂಡ್. ಸೊ ನಿರಂತರವಾಗಿ ನಿತ್ಯ ನಿರಂತರವಾಗಿ ಈ ಮನಸ್ಸಿನ ನೆಮ್ಮದಿಗಾಗಿ ಅವನು ಸದಾಕಾಲ ಹಗಲಿರುಳು ದುಡಿತಾ ಇದ್ದಾನೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ದಿ ಸೆಲ್ಫ್ ಎಫರ್ಟ್. ಅಲ್ಲಿ ಅನೇಕ ರೀತಿಯ ಕರ್ಮಗಳ ಪ್ರಯೋಗವಾಗತ್ತೆ. ಇದೇ ಮನಸ್ಸಿನ ನೆಮ್ಮದಿಯನ್ನು ಯಾರೋ ಒಬ್ರು ಕೊಡ್ತಾರೆ ಅಂತ ಅನ್ನೋದೇ ಆದರೆ ಅದನ್ನು ಹೋಗಿ ಕೇಳಿ ಪಡ್ಕೋಬಹುದಲ್ಲ. ಯಾಕೆ ಈ ಕರ್ಮಗಳಲ್ಲಿ ನಾನು ನಿರತನಾಗಬೇಕು? ಸೊ ದೇರ್ ಈಸ್ ನೋ ಮೀನಿಂಗ್ ಇನ್ ಸೆಲ್ಫ್ ಎಫರ್ಟ್ಸ್ ಅನ್ನೋ ಅರ್ಥ ಬರುತ್ತೆ. ಆದ್ದರಿಂದ ಇದು ಕರ್ಮಕ್ಕೆ ಸಂಬಂಧಪಟ್ಟಿಲ್ವಾ ಹಾಗಾರೆ ಎನ್ನುವಂತಹ ಪ್ರಶ್ನೆ ಬರುತ್ತೆ. ಆರ್ ಒಬ್ಬ ದೇವತೆ ಸುಪ್ರೀತನಾಗಿ ಮನಸ್ಸಿನ ನೆಮ್ಮದಿಯನ್ನು ಕೊಡ್ತಾನೆ ಅನ್ನುವಂತಹದ್ದೇ ಸತ್ಯವಾದ ಪಕ್ಷದಲ್ಲಿ ಬೇರೆ ಎಲ್ಲವನ್ನ ಬಿಟ್ಟುಬಿಡೋದು, ಕೇವಲ ದೇವರ ಪ್ರಾರ್ಥನೆ ಮನಸ್ಸಿನ ನೆಮ್ಮದಿಗಾಗಿ ಭಗವಂತನ ಹಿಂದೆ ಸುತ್ತುವಂತಹದ್ದು. ಭಗವಂತ ಸಿಕ್ಕಿದ ತಕ್ಷಣ ನನಗೆ ನೆಮ್ಮದಿ ಕೊಡು, ನನಗೆ ನೆಮ್ಮದಿ ಕೊಡು, ನನಗೆ ನೆಮ್ಮದಿ ಕೊಡು ಅಂತ ಅವನನ್ನು ಗೋಳಿಕೊಳ್ಳೋದು. ನನಗೆ ಅದರ ಯೋಗ್ಯತೆ ಇದೆಯೋ ಇಲ್ವೋ, ಒಟ್ಟಿನಲ್ಲಿ ಅವನ ಹಿಂದೆ ಬಿದ್ದು ನೀನು ಕೊಡೋವರೆಗೆ ನಾನು ಇನ್ನೊಂದು ಬಿಡೋದಿಲ್ಲ ಅಂತ ಭಗವಂತನನ್ನು ಹಿಡ್ಕೊಳ್ಳುವಂತಹದ್ದು. ಸೊ ಹಾಗಾದರೆ ಭಗವಂತನ ಇದನ್ನು ಕೊಡ್ತಾನೆ ಅನ್ನೋದೇ ಆದರೆ ಆಗಲೂ ಕೂಡ ಸೆಲ್ಫ್ ಎಫರ್ಟ್ಸ್ ಬೇಡ, ಕರ್ಮದಲ್ಲಿ ತೊಡಗುವಂತಹದ್ದು ಬೇಡ, ಕೇವಲ ದೇವರನ್ನು ಹುಡುಕುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಸೊ ಆ್ಯಕ್ಚುಲಾಗಿ ಹೌ ಟು ಅಟೈನ್ ದಿಸ್ ಪೀಸ್ ಆಫ್ ಮೈಂಡ್, ಈ ಮನಸ್ಸಿನ ನೆಮ್ಮದಿ ಎನ್ನುವಂತಹದ್ದನ್ನು ಹೇಗೆ ಗಳಿಸ್ಕೋಬೇಕು? ಇಲ್ಲಿ ನಚಿಕೇತ ಕೇಳ್ತಾನೆ ತನ್ನ ಮೊದಲನೇ ವರದಲ್ಲಿ, ತಂದೆ ವಾಜಶ್ರವಸ್ ಹಿ ಶುಡ್ ಬಿಕಮ್ ಶಾಂತ ಸಂಕಲ್ಪ. ಅವನ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇರಬೇಕು, ಅವನಿಗೆ ನೆಮ್ಮದಿ ಇರಬೇಕು ಅಂತ ಅವನು ಕೇಳ್ತಾನೆ. ಯಮಧರ್ಮರಾಜ ಇಟ್ ವಿಲ್ ಬಿ ಗ್ರಾಂಟೆಡ್, ಇದನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ, ಯುವರ್ ಫಾದರ್ ವಿಲ್ ಬಿ ವೆರಿ ಹ್ಯಾಪಿ, ಮಲಗಿದ ಕೂಡಲೇ ಅವನಿಗೆ ನಿದ್ದೆ ಬರುತ್ತೆ, ಅವನು ಶಾಂತ ಮನಸ್ಕನಾಗಿರ್ತಾನೆ ಅಂತ ಯಮಧರ್ಮರಾಜ ಹೇಳಿದ್ದಾನೆ. ಈ ಪ್ರಕಾರ ಈ ಕಾನ್ವರ್ಸೇಷನ್ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮತ್ತೆ ನಾವು ಅವಲೋಕನವನ್ನು ಮಾಡಿದ್ರೆ, ಮನನವನ್ನು ಮಾಡಿದ್ರೆ, ಜಸ್ಟ್ ಲೈಕ್ ಎನಿ ಅದರ್ ಗಾಡ್, ಬೇರೆ ಅನೇಕ ದೇವತೆಗಳಂತೆ ದಿಸ್ ಯಮಧರ್ಮರಾಜ ಮೃತ್ಯು ದೇವತೆ ಈಸ್ ಆಲ್ಸೋ ಒನ್ ಆಫ್ ದಿ ದೇವತೆ, ಅಂಡ್ ದೇವತೆ ಹ್ಯಾಸ್ ಗಾಟ್ ದಿ ಶಕ್ತಿ ಟು ಗಿವ್ ದಿ ಮನಸ್ಸಿನ ನೆಮ್ಮದಿ. ಸೊ ಸೆಲ್ಫ್ ಎಫರ್ಟ್ಸ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಅನ್ನೋ ಒಂದು ನಿರ್ಧಾರಕ್ಕೆ ನಾವು ಬರಬೇಕಾಗುತ್ತೆ. ಹೀಗೆ ಪ್ರಶ್ನೆಗಳು ಹಲವಾರು ದಿಕ್ಕಿನಿಂದ ಈ ಒಂದು ನೆಮ್ಮದಿ ಎನ್ನುವಂತಹದ್ದನ್ನು
ಕಂಡುಕೊಳ್ಳುವಂತಹದ್ದು ಹೇಗೆ ಅನ್ನೋದು ಬಂದಾಗ ಅನೇಕ ರೀತಿಯಲ್ಲಿ ಪ್ರಶ್ನೆಗಳು ನಮ್ಮ ಹತ್ರ ಬರುತ್ತೆ. ಬಟ್ ದ ರಿಯಾಲಿಟಿ ಈಸ್, ವಾಸ್ತವ ಏನು ಈ ವಿಚಾರದಲ್ಲಿ ಸತ್ಯ ಏನು ಅಂತಂದರೆ, ಅಫ್ಕೋರ್ಸ್ ನಾವು ಭಗವಂತನನ್ನು ಏನಂತ ಕರಿತೀವಿ? ಹಿ ಈಸ್ ಸರ್ವಶಕ್ತ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಹಿ ಹ್ಯಾಸ್ ಗಾಟ್ ದಿ ಕೆಪಾಸಿಟಿ ಟು ಗಿವ್ ಎನಿಥಿಂಗ್. ಎಲ್ಲವನ್ನ ಏನನ್ನ ಬೇಕಾದರೂ ಕೊಡಬಲ್ಲಂತಹ ಶಕ್ತಿಯನ್ನು ಅವನು ಹೊಂದಿದ್ದಾನೆ. ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ಸರ್ವಶಕ್ತ. ಸೊ ದೇವತೆಗೆ ಈ ಒಂದು ನೆಮ್ಮದಿಯನ್ನು ಕೊಡುವಂತಹ ಶಕ್ತಿ ಇದೆ, ಅದರ ಬಗ್ಗೆ ನೋ ಡೌಟ್. ಪರಮಾತ್ಮನಿಗೆ ಆ ಶಕ್ತಿ ಇರೋದರಿಂದ ಅವನನ್ನು ನಾವು ಸರ್ವಶಕ್ತ ಅಂತ ಕರಿತೀವಿ. ಸೊ ಜಸ್ಟ್ ಬೈ ಬ್ಲೆಸ್ಸಿಂಗ್, ಕೇವಲ ಪರಮಾತ್ಮನ ಅನುಗ್ರಹದ ಕಾರಣದಿಂದ ಕ್ಯಾನ್ ವಿ ಗೆಟ್ ಪೀಸ್ ಆಫ್ ಮೈಂಡ್? ಭಗವಂತನ ಅನುಗ್ರಹದ ಕಾರಣದಿಂದ ನಿಜವಾಗ್ಲೂ ನನಗೆ ಬೇಕಾದಂತಹ ಮನಸ್ಸಿನ ನೆಮ್ಮದಿ ಎನ್ನುವಂತಹದ್ದು ಸಿಗತ್ತಾ ಅನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಳೇಬೇಕು. ಭಗವಂತನನ್ನು ಸರ್ವಶಕ್ತ ಅಂತ ನಾವೇ ಕರಿತೀವಿ, ಅವನನ್ನು ಏನು ಬೇಕಾದರೂ ಕೊಡ್ತಾನೆ ಅವನು ಅಂತನೂ ಅನ್ಕೋತೀವಿ, ಮತ್ತು ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್. ಇಲ್ಲಿಯವರೆಗೆ ನಾನು ಕೇಳಿರುವಂತಹದ್ದನ್ನು ಯಾವುದನ್ನು ನಿರಾಕರಿಸಿಲ್ಲ, ಎಲ್ಲವನ್ನ ಕೊಟ್ಟಿದ್ದಾನೆ ನನ್ನ ಯೋಗ್ಯತೆಗೆ ತಕ್ಕಂತೆ. ಆದ್ದರಿಂದ ಮನಸ್ಸಿನ ನೆಮ್ಮದಿಯನ್ನು ಕೂಡ ಕೊಡೋದರಲ್ಲಿ ಸಂಶಯವಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಕೂಡ ನಾವು ಬರ್ತೀವಿ. ನಾವು ಈ ಸಂದರ್ಭದಲ್ಲಿ ನಾವು ಹೆಚ್ಚು ಅವಲೋಕನವನ್ನು ಮಾಡ್ಕೋಬೇಕಾಗತ್ತೆ. ನಿಜವಾಗ್ಲೂ ಭಗವಂತನ ಅನುಗ್ರಹದ ಕಾರಣದಿಂದ ಮನಸ್ಸಿನ ನೆಮ್ಮದಿ ಎನ್ನುವಂತಹದ್ದು ಸಿಗತ್ತಾ? ಇಲ್ಲಿ ನಚಿಕೇತ ಯಮರಾಜನನ್ನು ಅದೇ ಕೇಳ್ತಾನೆ. ನನ್ನ ತಂದೆ ಹಿ ಶುಡ್ ಬಿಕಮ್ ಶಾಂತ ಸಂಕಲ್ಪ. ಮತ್ತು ನಚಿಕೇತನ ಬೇಡಿಕೆಗೆ ಯಮಧರ್ಮರಾಜ ಕೂಡ ಹೇಳ್ತಾನೆ, ಎಸ್ ಇಟ್ ಈಸ್ ಪಾಸಿಬಲ್, ನಾನು ನಿನ್ನ ತಂದೆಗೆ ಕೊಡ್ತೀನಿ. ಮತ್ ಪ್ರಸೃಷ್ಟ, ನಾನೇ ಆದೇಶವನ್ನು ಮಾಡಿದ್ದೀನಿ ಈ ವಿಚಾರದಲ್ಲಿ, ಆದ್ದರಿಂದ ಹಿ ವಿಲ್ ಗೆಟ್ ಇಟ್. ಸೊ ಹೀಗೆ ಹೇಳಿದಾಗ ಮತ್ತೆ ನಮಗೆ ಕನ್ಫ್ಯೂಷನ್. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಎ ದೇವತೆ ಟು ಬ್ಲೆಸ್ ವಿತ್ ದಿ ಪೀಸ್ ಆಫ್ ಮೈಂಡ್. ಈ ನಿರ್ಧಾರಕ್ಕೆ ಕೂಡ ಬರ್ತೀವಿ. ಹೀಗೆ ಒಮ್ಮೆಲೆ ಈ ನಿರ್ಧಾರಕ್ಕೆ ಬಂದಾಗ ಮತ್ತೆ ನಮ್ಮನ್ನು ಕಾಡುವಂತಹ ಪ್ರಶ್ನೆ ಏನು? ಹಾಗಾದರೆ ಸೆಲ್ಫ್ ಎಫರ್ಟ್ಸ್ ಅನ್ನುವಂತಹದ್ದು ಬೇಡ, ನಾವು ಕರ್ಮದಲ್ಲಿ ನಿರತರಾಗುವಂತಹದ್ದು ಬೇಡ, ನಾವು ಕರ್ಮಗಳನ್ನು ಮಾಡುವಂತಹದ್ದು ಬೇಡ. ಹೀಗೆ ಪ್ರಶ್ನೆ ನೇರವಾಗಿ ವಿರುದ್ಧವಾಗಿ ಎಲ್ಲ ದಿಕ್ಕುಗಳಿಂದ ನಮ್ಮನ್ನು ಅಪ್ಪಳಿಸುತ್ತೆ. ಹಾಗಾಗಿ ನಾವು ಸ್ವಲ್ಪ ಹೆಚ್ಚು ಆಲೋಚನೆಯನ್ನು ಮಾಡಬೇಕು ಈ ಸಂದರ್ಭದಲ್ಲಿ. ಯಾಕೆಂತಂದರೆ ಸಾಮಾನ್ಯವಾದ ಪ್ರಶ್ನೆ ಅಲ್ಲ, ಹೆಚ್ಚು ಆಲೋಚನೆಯನ್ನು ಮಾಡಿ ಅರ್ಥವನ್ನು ಮಾಡಿಕೊಳ್ಳುವಂತಹ ಸಂದರ್ಭ. ಇಲ್ಲಿ ವಾಜಶ್ರವಸ್ಗೆ ಪೀಸ್ ಆಫ್ ಮೈಂಡ್ ಅನ್ನುವಂತಹದ್ದು ಯಮಧರ್ಮರಾಜನಿಂದ ಸಿಕ್ಕಿದ್ದು ನಿಜ. ಯಾಕೆ ಅಂತಂದರೆ ನಚಿಕೇತ ವಾಜಶ್ರವಸ್ನ ಪರವಾಗಿ ಕೇಳಿಕೊಂಡಿರುವಂತಹದ್ದು. ಇಟ್ ಈಸ್ ದಿ ಬೇಡಿಕೆ ಆಫ್ ನಚಿಕೇತ ಅಂಡ್ ಗ್ರಾಂಟೆಡ್ ಬೈ ಯಮಧರ್ಮರಾಜ. ತಂದೆಯ ಪರವಾಗಿ ಮಗ ಬಾಲಕ ನಚಿಕೇತ ನನ್ನ ತಂದೆಯ ಮನಸ್ಸು ಶಾಂತವಾಗಬೇಕು ಅನ್ನುವಂತಹದ್ದನ್ನು ಕೇಳ್ಕೊತಾನೆ, ಯಮರಾಜ ಅದನ್ನು ಕೊಟ್ಟಿರ್ತಾನೆ. ದಟ್ ಈಸ್ ಟ್ರೂ. ನಾವೀಗ ಹೆಚ್ಚು ಚಿಂತನೆ ಮಾಡೋದು ಹೇಗೆ ಅಂತಂದರೆ, ಬಾಲಕ ನಚಿಕೇತುವಿನಂತಹ ಒಬ್ಬ ಮಗ ಹುಟ್ಟಿ ಬರಬೇಕು ಅಂತಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಎಫರ್ಟ್ಸ್ ಪುಟ್ ಬೈ ದಿ ವಾಜಶ್ರವಸ್. ಬಾಲಕ ನಚಿಕೇತುವಿನಂತಹ ಮಗನನ್ನ ನಾನು ಪಡ್ಕೋಬೇಕು ಅಂತಂದರೆ ಎಷ್ಟು ಉತ್ತಮವಾದ ಕರ್ಮಗಳನ್ನು ವಾಜಶ್ರವಸ್ ಮಾಡಿರಬೇಕು. ಇದು ಒಂದು ಜನ್ಮದ ಪುಣ್ಯದ ಕರ್ಮಗಳಲ್ಲ, ಎಷ್ಟೋ ಜನ್ಮಗಳಲ್ಲಿ ಮಾಡಿದಂತಹ ಶ್ರೇಷ್ಠವಾದ ಪುಣ್ಯಗಳ ಕಾರಣದಿಂದ ನಚಿಕೇತುವಿನಂತಹ ಒಬ್ಬ ಬಾಲಕ ಮಗನಾಗಿ ವಾಜಶ್ರವಸ್ಗೆ ಸಿಕ್ಕಿರ್ತಾನೆ. ಸಮಯ ಕೂಡಿ ಬರಬೇಕು ಅನ್ನುವಂತಹದ್ದು ಈ ಕಾರಣದಿಂದ. ಆತ್ಮಜ್ಞಾನದಂತಹ ಒಂದು ವಿದ್ಯೆ ಇಡೀ ವಿಶ್ವಕ್ಕೆ ಪರಿಚಯವಾಗಬೇಕು ಅನ್ನುವಂತಹ ಒಂದು ಸಂಕಲ್ಪ ಅಥವಾ ಸಂಸ್ಕಾರ ನಚಿಕೇತುವಿನಲ್ಲಿತ್ತು. ಅಂತಹ ಸಂಸ್ಕಾರಗಳನ್ನು ಹೊತ್ತು ಪುಣ್ಯದ ಮೂಟೆಯಿಂದ ಕೂಡಿರುವಂತಹ ನಚಿಕೇತುವನನ್ನು ಮಗನಾಗಿ ಪಡಿಬೇಕು ಅಂತಂದರೆ ವಾಜಶ್ರವಸ್ಸು ಇನ್ನೆಷ್ಟು ಪುಣ್ಯದ ಕರ್ಮಗಳನ್ನು ಈ ಹಿಂದೆ ಮಾಡಿ ಆಗಿದೆ. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆಗ
ಯಮಧರ್ಮರಾಜ ಸ್ಯಾಂಕ್ಷನ್ ಮಾಡಿರೋದು, ನಚಿಕೇತ ಕೇಳಿರುವಂತಹದ್ದು ಈಸ್ ನಾಟ್ ವೆರಿ ಸಿಂಪಲ್. ಸೊ ತನ್ನ ಪೂರ್ವ ಜನ್ಮಗಳಲ್ಲಿ ಸಾಕಷ್ಟು ಪುಣ್ಯದ ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿದುದರ ಫಲ ಇಂತಹ ಒಬ್ಬ ಮಗನನ್ನು ವಾಜಶ್ರವಸ್ ಪಡೆದಿದ್ದಾನೆ. ಸೊ ಎಲ್ರಿಗೂ ನಚಿಕೇತವಿನಂತಹ ಮಗ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವಾಜಶ್ರವಸ್ನಂತಹವನಿಗೆ ಮಾತ್ರ ಒಬ್ಬ ನಚಿಕೇತವಿನಂತಹ ಮಗ ಹುಟ್ಟೋದಕ್ಕೆ ಸಾಧ್ಯ. ಸೊ ಇಷ್ಟೊಂದು ಪುಣ್ಯವನ್ನು ಸಂಪಾದನೆ ಮಾಡಿರೋದ್ರಿಂದ ದೇವರ ಅನುಗ್ರಹ ನಚಿಕೇತುವಿನ ಮೂಲಕ ವಾಜಶ್ರವಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ನಿಮಿತ್ತ ವಾಜಶ್ರವಸ್ಸು ಸಾಕಷ್ಟು ಎಫರ್ಟ್ಸ್ ಹಾಕಿದ್ದಾನೆ. ಕನೆಕ್ಟ್ ಮಾಡೋದಕ್ಕೆ ನಚಿಕೇತು ಒಬ್ಬ ನಿಮಿತ್ತ. ಭಗವಂತನ ಅನುಗ್ರಹ ಸಿಗೋದಕ್ಕೆ ನಮಗೆ ಹೇಗೆ ಅನೇಕ ಬೇರೆ ಬೇರೆ ಮಾರ್ಗಗಳು ಬರುತ್ತೆ, ಆ ರೀತಿಯಲ್ಲಿ ಅವುಗಳಲ್ಲಿ ಒಂದು ಮಾರ್ಗ ನಚಿಕೇತ. ಸೊ ಮೇಲ್ನೋಟಕ್ಕೆ ಏನು ಅಂತಂದರೆ ಇದು ದೇವರ ಅನುಗ್ರಹ, ದೇವರ ಅನುಗ್ರಹದ ಕಾರಣದಿಂದ ವಾಜಶ್ರವಸ್ಗೆ ಸಿಕ್ತು ಅನ್ನುವ ರೀತಿ ಕಂಡು ಬಂದರೂ ಕೂಡ ಇದರ ಹಿಂದೆ ವಾಜಶ್ರವಸ್ಸು ಅವನದೇ ಆದಂತಹ ಅನೇಕ ಎಫರ್ಟ್ಸ್ಗಳನ್ನು ತನ್ನ ಹಿಂದಿನ ಪೂರ್ವ ಜನ್ಮಗಳಲ್ಲಿ ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಬಿಟ್ಟಿದ್ದಾನೆ. ದಟ್ ಮೀನ್ಸ್ ಮನಸ್ಸಿನ ನೆಮ್ಮದಿ ಮತ್ತು ಭಗವಂತನ ಅನುಗ್ರಹ ಪಡ್ಕೋಬೇಕು ಅಂತಂದರೆ ಕರ್ಮಗಳಲ್ಲಿ ನಾವು ನಿರತರಾಗಲೇಬೇಕು. ಸೆಲ್ಫ್ ಎಫರ್ಟ್ಸ್ ವೆರಿ ಮಚ್ ರಿಕ್ವೈರ್ಡ್, ಅದರ ಬಗ್ಗೆ ಸಂಶಯವೇ ಇಲ್ಲ. ಸೊ ಪುಣ್ಯದ ಕರ್ಮಗಳ ಫಲ ನಚಿಕೇತುವಿನಂತಹ ಮಗ ಈಗ ಮಗನ ಮೂಲಕ ಯಮಧರ್ಮರಾಜನಿಂದ ಅನುಗ್ರಹ ಸಿಕ್ಕಿದೆ. ಆ ಅನುಗ್ರಹದ ಕಾರಣದಿಂದ ತಂದೆ ವಾಜಶ್ರವಸ್ಸು ಶಾಂತ ಸಂಕಲ್ಪ, ಶಾಂತ ಮನಸ್ಕನಾಗಿ ಇದ್ದಾನೆ. ಸೊ ಹೀಗೆ ಪೀಸ್ ಆಫ್ ಮೈಂಡ್ ಆರ್ ಶಾಂತ ಸಂಕಲ್ಪ, ನೆಮ್ಮದಿ ಎನ್ನುವಂತಹದ್ದು ದೊರಕುವಂತೆ ಮಾಡಿ ನಚಿಕೇತ ಯಮನಲ್ಲಿ ವರವನ್ನು ಬೇಡಿ ಅದರಂತೆ ಅನುಗ್ರಹವನ್ನು ಯಮಧರ್ಮರಾಜ ಕೂಡ ಕೊಟ್ಟಿದ್ದಾನೆ. ಯಮಧರ್ಮರಾಜ ಹಿ ಸೇಸ್ ತಥಾಸ್ತು, ನಿನ್ನ ಎಲ್ಲ ಅಪೇಕ್ಷೆಗಳು ಕೂಡ ನಿನ್ನ ಮೊದಲನೇ ವರದಲ್ಲಿ ನೀ ಏನೇನು ಕೇಳ್ಕೊಂಡಿದೆಯಾ ಆಲ್ ಸಚ್ ಅಪೇಕ್ಷೆಗಳು ನಿನಗೆ ಸಿಗತ್ತೆ, ಡೌಟೇ ಇಲ್ಲ. ನೌ ಯಮಧರ್ಮರಾಜ ಹೇಳ್ತಾನೆ, ಈಗ ನೀನು ನಚಿಕೇತ ನಿನ್ನ ಎರಡನೆಯ ವರವನ್ನು ನೀನೀಗ ಕೇಳ್ಕೊ. ಮೊದಲನೇ ವರ ನೀನು ಕೇಳ್ಕೊಂಡಾಯಿತು, ಅದು ನಿನಗೆ ಸಿಕ್ಕು ಆಯಿತು, ದಟ್ ಈಸ್ ಓವರ್. ಈಗ ನೀನು ಎರಡನೇ ವರವನ್ನು ಕೇಳ್ಕೊಳ್ಳುವಂತಹ ಸಮಯ ಬಂದಿದೆ, ಕೇಳ್ಕೊ, ಎರಡನೆಯ ವರವನ್ನು ಕೇಳ್ಕೊ ಅಂತ ಹೇಳ್ತಾನೆ. ಸ್ವರ್ಗೇ ಲೋಕೆ ನ ಭಯಂ ಕಿಂಚಿನಾಸ್ತಿ ನ ತತ್ರತ್ವಂ ನ ಜರಯ ಬಿಭೇತಿ ಉಬೇತೀರ್ತ್ವ ಅಶನಾಯ ಪಿಪಾಸೆ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ನಚಿಕೇತುವಿನ ಜಾಣ್ಮೆ ಎಷ್ಟಿದೆ ಅನ್ನುವಂತಹದ್ದು ಈ ಶ್ಲೋಕದಲ್ಲಿ ಗೊತ್ತಾಗುತ್ತೆ. ನಾವು ಯಾವುದಾದ್ರೂ ಒಂದು ಪಡ್ಕೋಬೇಕು ಅಂತಂದಾಗ ಹೇಗೆ ಒಂದು ತಳಪಾಯವನ್ನು ನಾವು ಸೃಷ್ಟಿ ಮಾಡ್ಕೋತೀವಿ ಅಂದರೆ, ಕೆಲವರು ಹೇಳ್ತಾರೆ ಏನಪ್ಪ ಏನೋ ಪೀಠಿಗೆ ಹಾಕ್ತಾ ಇದೆಯಲ್ಲಪ್ಪ ನಿನಗೇನು ಬೇಕು ಅಂತ ಕೇಳ್ತಾರೆ. ದಟ್ ಮೀನ್ಸ್ ಕೇಳ್ಕೊಳ್ಳೋದಕ್ಕೆ ಮುಂಚೆ ಬೇರೆ ರೀತಿಯಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೊಳ್ಳುವಂತಹದ್ದು. ಆ ರೀತಿಯಲ್ಲಿ ಎರಡನೇ ವರವನ್ನು ಕೇಳಕು ಅಂತ ಯಮಧರ್ಮರಾಜ ಹೇಳಿದಾಗ ನಚಿಕೇತ ಏಕಾಏಕಿ ವರವನ್ನು ಕೇಳಲಿಲ್ಲ. ಎರಡನೇ ವರವನ್ನು ಕೇಳ್ಕೋಬೇಕಾದ್ರೆ ಅಲ್ಲಿ ಪ್ಲಾಟ್ಫಾರ್ಮ್ ಫೌಂಡೇಶನ್ ಬಿಗಿ ಆಗಬೇಕು. ಫೌಂಡೇಶನ್ ಬಿಗಿ ಆಗಿದ್ದರೆ ಸದೃಢವಾದಂತಹ ಮನೆಯನ್ನು ಕಟ್ಬೋದು. ಆ ರೀತಿಯಲ್ಲಿ ಎರಡನೇ ವರವನ್ನು ಕೇಳ್ಕೊಳ್ಳೋದಕ್ಕೆ ಮುಂಚೆ ನಚಿಕೇತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಅದನ್ನು ಇಲ್ಲಿ ಹೇಳ್ತಾನೆ. ಸ್ವರ್ಗಲೋಕದಲ್ಲಿ ನಚಿಕೇತ ಹೇಳ್ತಾ ಇರುವಂತಹದ್ದು ಯಮಧರ್ಮರಾಜನಿಗೆ, ಸ್ವರ್ಗಲೋಕದಲ್ಲಿ ಒಂದು ಸ್ವಲ್ಪವೂ ಯಾವ ರೀತಿಯ ಭಯ ಅನ್ನುವಂತಹದ್ದು ಅಲ್ಲಿ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವರ್ಗಲೋಕದಲ್ಲಿ ಹೇ ಯಮರಾಜ ಮೃತ್ಯುದೇವತೆ ನೀನಿರೋದಿಲ್ಲ.
ಸ್ವರ್ಗದಲ್ಲಿ ನೀನಿರೋದಿಲ್ಲ, ನಿನ್ನ ಜಾಗ ನರಕ, ನೀನು ನರಕದಲ್ಲಿರೋ ಯಮಪುರಿ ನಿಂದು. ಸ್ವರ್ಗಲೋಕದಲ್ಲಿ ನೀನಿರೋದಿಲ್ಲ, ಆದ್ದರಿಂದ ಭಯನೇ ಇರೋದಿಲ್ಲ. ಮತ್ತು ಸ್ವರ್ಗಲೋಕದಲ್ಲಿ ಮುಪ್ಪಿನ ಭಯ ಇಲ್ಲ. ಮತ್ತು ಸ್ವರ್ಗದಲ್ಲಿ ಇರುವಂತಹವ್ರನ್ನ ಸ್ವರ್ಗವಾಸಿಗಳು ಅಂತ ನಾವು ಕರಿತೀವಿ. ಅನೇಕರಗಳ ಜೊತೆ ಅಲ್ಲಿ ದೇವತೆಗಳು ಕೂಡ ಇರ್ತವೆ. ಸೊ ಈ ಎಲ್ಲ ಸ್ವರ್ಗವಾಸಿಗಳಿಗೆ ಹಸಿವು ಬಾಯಾರಿಕೆ ಎನ್ನುವಂತಹದ್ದಾಗೋದಿಲ್ಲ. ದಟ್ ಮೀನ್ಸ್ ಹಸಿವು ಬಾಯಾರಿಕೆಗಳನ್ನು ದಾಟಿದವರಾಗಿರ್ತಾರೆ ಅವರು. ಮತ್ತು ಅಲ್ಲಿರೋರಿಗೆ, ಸ್ವರ್ಗವಾಸಿಗಳಿಗೆ ಶೋಕ ಅನ್ನುವಂತಹದ್ದೇ ಇಲ್ಲ. ಅವರಿಗೆ ದುಃಖ ಅಂತಂದ್ರೆ ಏನು ಅನ್ನೋದು ಗೊತ್ತೇ ಇಲ್ಲ. ದುಃಖ ಅನ್ನುವಂತಹದ್ದು ಒಂದು ಪದ ಇದೆಯಾ ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಅಷ್ಟು ಸುಖವಾಗಿ ಅವರು ಇರ್ತಾರೆ. ಶೋಕವನ್ನು ದಾಟಿದವರಾಗಿರ್ತಾರೆ ಅವರು. ಆದ್ದರಿಂದ ಸ್ವರ್ಗ ಅಂತಂದರೆ ಇಟ್ ಈಸ್ ಆಲ್ವೇಸ್ ವೆರಿ ಹ್ಯಾಪಿ ಪ್ಲೇಸ್. ಈ ರೀತಿ ಯಮಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡನೇ ವರವನ್ನು ಕೇಳ್ಕೊಳ್ಳೋದಕ್ಕೆ ಸ್ವರ್ಗಲೋಕವನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ ನಚಿಕೇತ. ಎರಡನೇ ವರವನ್ನು ಏನು ಕೇಳ್ಕೊತಾ ಇದ್ದೀನಿ ಅನ್ನೋದು ಹೇಳ್ತಾ ಇಲ್ಲ. ಅದರ ಬದಲು ಸ್ವರ್ಗಲೋಕದ ವರ್ಣನೆಯನ್ನು ಕೊಟ್ಟು ಸ್ವರ್ಗಲೋಕ ಹೇಗಿದೆ ಎನ್ನುವಂತಹದ್ದನ್ನು ಯಮಧರ್ಮರಾಜನೊಂದಿಗೆ ಮಾತನಾಡ್ತಾ ಇದ್ದಾನೆ. ಹೀಗೆ ಸ್ವರ್ಗಲೋಕದ ಪ್ರಶಂಸೆಯನ್ನು ಮಾಡಿ ಒಂದು ಗಟ್ಟಿಯಾದ ಅಡಿಪಾಯವನ್ನು ಹಾಕ್ತಾ ಇದ್ದಾನೆ. ಅವನಿನ್ನೂ ಕೂಡ ಎರಡನೆಯ ವರವನ್ನು ಕೇಳಿಯೇ ಇಲ್ಲ. ಏನು ಕೇಳಬೇಕು, ಹೇಗೆ ಕೇಳಬೇಕು ಅನ್ನುವಂತಹ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾನೆ. ಸೊ ಇಟ್ ಶೋಸ್ ದಟ್ ನಚಿಕೇತ ಇಸ್ ವೆರಿ ವೆರಿ ಇಂಟೆಲಿಜೆಂಟ್. ಬಹಳ ಜಾಣ ಅವನು ಅನ್ನೋದು ಗೊತ್ತಾಗ್ತಾ ಇದೆ. ಮನುಷ್ಯ ತನ್ನ ಬದುಕಿನಲ್ಲಿ ಬೇರೆ ಬೇರೆಯದೇ ರೀತಿಯಲ್ಲಿ 5 ಅವಸ್ಥೆಗಳನ್ನು ಅನುಭವಿಸ್ತಾನೆ. ಆ 5 ಅವಸ್ಥೆಗಳು ಯಾವುದು ಅಂತಂದರೆ, ಮೊದಲನೆಯದು ಹುಟ್ಟು, ಜನ್ಮ ಅಂತ ಹೇಳಿ ಜನ್ಮವನ್ನು ಪಡ್ಕೋತಾನೆ. ನಂತರ ಬಾಲ್ಯಾವಸ್ಥೆ, ಮೂರನೇದು ಯೌವನಾವಸ್ಥೆ, ಕ್ರಮೇಣ ಮುಪ್ಪು, ಹಾಗೂ ಅಟ್ ದ ಎಂಡ್ ಮರಣ, ಸಾವು ಅನ್ನುವಂತಹದ್ದು. ಹೀಗೆ ಮನುಷ್ಯ ಅಂತಂದಾಗ ಅವನಿಗೆ ಈ 5 ಅವಸ್ಥೆಗಳನ್ನು ಅವನು ಅನುಭವಿಸಲೇಬೇಕು. ಆದರೆ ಅವನು ಅನುಭವಿಸಬೇಕು ಅಂತ ಹೇಳಿದಾಗ ಇಲ್ಲಿ ಮೊದಲ 4ಗಳು ಅವನ ಅನುಭವಕ್ಕೆ ಬರುತ್ತೆ. ಜನ್ಮ ಇರಬಹುದು, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪು, ಈ ಎಲ್ಲ ಅವಸ್ಥೆಗಳು ಕೂಡ ಅವನ ಅನುಭವಕ್ಕೆ ಬರುತ್ತೆ. ಆದರೆ 5ನೆಯ ಅವಸ್ಥೆ, ಅದನ್ನು ಮರಣ ಅಂತ ಏನು ಕರೀತಾರೆ, ಆ ಮರಣ ಅನ್ನುವಂತಹದ್ದು ಅವನ ಅನುಭವಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಡೆತ್ ಕ್ಯಾನ್ ಹ್ಯಾಪನ್ ಟು ದಿ ಬಾಡಿ. ಮರಣ ಅಥವಾ ಸಾವು ಅನ್ನುವಂತಹದ್ದು ದೇಹಕ್ಕೆ ಆಗುವಂತಹದ್ದು. ಆದ್ದರಿಂದ ಈ ಒಂದು ಸಾವಿನ ಅನುಭವವನ್ನು ಇಲ್ಲಿವರೆಗೆ ಯಾರು ಹೇಳ್ಕೊಂಡಿಲ್ಲ. ಈಗ ನಾವೇ ಮಾತನಾಡ್ತೀವಿ, ನಾನು ಹುಟ್ಟಿದಾಗ ಹೀಗಿದ್ದೆ ಅಂತ ಹೇಳಿ ನನ್ನ ಮಗುವಿನ ಫೋಟೋವನ್ನು ನಾನು ತೋರಿಸಬಹುದು. ದಟ್ ಮೀನ್ಸ್ ಐ ಕ್ಯಾನ್ ಐಡೆಂಟಿಫೈ ದಿಸ್ ಈಸ್ ದಿ ಫೋಟೋ, ನಾನು ಹುಟ್ಟಿದಾಗ ತೆಗೆದಿರುವಂತಹ ಫೋಟೋ ಅಂತ ನನ್ನನ್ನು ನಾನು ಗುರುತಿಸ್ಕೊಂಡು ಹೇಳಬಹುದು. ಅದು ನನ್ನ ಅನುಭವಕ್ಕೆ ಬರುತ್ತೆ. ಸೊ ಒಂದು ಹುಟ್ಟಿನ ಅನುಭವ ನನಗೆ ಆಗುತ್ತೆ. ಅದೇ ರೀತಿ ಚೈಲ್ಡ್ಹುಡ್, ಬಾಲ್ಯಾವಸ್ಥೆ ಅಂತ ಹೇಳಿದಾಗ ನಾನು ನನ್ನ 10ನೇ ವಯಸ್ಸಿನಲ್ಲಿ ಹೀಗಿದ್ದೆ, ಇಂಥ ಕಡೆ ಹೋಗಿದ್ದೆ, ಮರ ಹತ್ತಿದ್ದೆ, ಆಟ ಆಡಿದ್ದೆ, ನನಗಿಂತಹ ಸ್ನೇಹಿತರಿದ್ದರು, ಹೀಗೆ ಈ ಅನುಭವ ಕೂಡ ನನ್ನ ಗಮನಕ್ಕೆ ಬರುತ್ತೆ. ಮತ್ತು ಯೌವನಾವಸ್ಥೆ, ಅದು ಕೂಡ ನನ್ನ ಗಮನಕ್ಕೆ ಬರುತ್ತೆ. ನಾನು ಮದುವೆ ಮಾಡಿಕೊಂಡೆ, ನನ್ನ ಹೆಂಡತಿ ಹೀಗೆ, ನನ್ನ ಮನೆ ಇಲ್ಲಿತ್ತು, ಹೀಗೆ ಅದನ್ನು ಕೂಡ ನಾನು ನನ್ನ ಸ್ಮರಣೆಗೆ ತಗೊಂಡು ಅದರ ಅನುಭವಗಳನ್ನು ಕೂಡ ನಾನು ಗಳಿಸಬಹುದು. ಮತ್ತು ಕ್ರಮೇಣ ಬೆಳೀತಾ ಬೆಳೀತಾ ಮುಪ್ಪು ಆವರಿಸಿದಾಗ ಹಲ್ಲುಗಳು ಉದುರೋಯ್ತು, ನಂದು ತಲೆ ಕೂದಲು ಬೆಳ್ಳಗಾಯಿತು, ಕೋಲಿಲ್ಲದೆ ನಡೆಯೋಕ್ಕಾಗೋದಿಲ್ಲ, ಯಾರೊಬ್ಬರು ಸಪೋರ್ಟ್ ಬೇಕು ನನಗೆ, ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣು ಸ್ಪಷ್ಟವಾಗಿ ಕಾಣೋದಿಲ್ಲ, ಹೀಗೆ ಮುಪ್ಪಿನ ಅನುಭವ ಕೂಡ ಅವನಿಗೆ ಗೊತ್ತಾಗುತ್ತೆ. ಆದರೆ ಕೊನೆಯದ ಅವಸ್ಥೆ ಏನು ಅಂತಂದರೆ ಸಾವು. ನನ್ನ ಸಾವು ಹೀಗಿತ್ತು ಅಂತ ಅವನು ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಉಳಿದ 4 ಅವಸ್ಥೆಗಳನ್ನು ಅವನು ಹೇಳ್ಕೋಬಹುದು. ಆದರೆ ತನ್ನ ದೇಹಕ್ಕೆ ಆದಂತಹ 5ನೆಯ ಅವಸ್ಥೆ, ದಟ್ ಈಸ್ ಮರಣ. ಮರಣ ಅಂತಂದ್ರೆ ಹೀಗೆ, ಸಾವು ಅಂತಂದ್ರೆ ಹೀಗೆ ಅಂತ
ಇಲ್ಲಿವರೆಗೆ ಯಾರು ಕೂಡ ಸಾವಿನ ಅನುಭವವನ್ನು ಹಂಚಿಕೊಂಡಿಲ್ಲ. ಸಾವು ಅಂತಂದರೆ ಈ ರೀತಿ ಇರುತ್ತೆ ಅಂತ ಈವರೆಗೆ ಯಾರು ಕೂಡ ಹೇಳಿಲ್ಲ. ದಟ್ ಮೀನ್ಸ್ ಸಾವಿನ ಅನುಭವ ಮನುಷ್ಯನಿಗೆ ಆಗೋದಿಲ್ಲ. ಸಾವು ಅನ್ನುವಂತಹದ್ದು ದೇಹಕ್ಕೆ ಆಗುವಂತಹದ್ದು. ಆದ್ದರಿಂದ ಸ್ವರ್ಗದಲ್ಲಿ ಈ ಸ್ವರ್ಗವಾಸಿಗಳು ಅಂತ ಏನು ಹೇಳ್ತೀವಿ, ಅವರುಗಳ ಜೊತೆ ಅನೇಕ ದೇವತೆಗಳು ಕೂಡ ಇರ್ತವೆ. ಸೊ ದೇವತೆಗಳಿಗಾಗಲಿ ಅಥವಾ ಸ್ವರ್ಗವಾಸಿಗಳಿಗಾಗಲಿ ಅಲ್ಲಿ ಅವರಿಗೆ ಈ ರೀತಿಯ ಅವಸ್ಥೆ ಇರೋದಿಲ್ಲ. ಆದ್ದರಿಂದ ನಚಿಕೇತ ಹೇಳ್ತಾ ಇದ್ದಾನೆ, ಸ್ವರ್ಗದಲ್ಲಿ ಮುಪ್ಪು ಇಲ್ಲ, ಸ್ವರ್ಗದಲ್ಲಿ ಮುಪ್ಪಿನ ಭಯ ಇಲ್ಲ. ಮತ್ತು ದೇರ್ ಈಸ್ ನೋ ಡೆತ್, ಅಲ್ಲಿ ಸಾವು ಕೂಡ ಇಲ್ಲ, ಅಲ್ಲಿ ಭಯವೇ ಇಲ್ಲ. ಮತ್ತು ಹಸಿವು ಬಾಯಾರಿಕೆಗಳು ಕೂಡ ಅಲ್ಲಿ ಇಲ್ಲ. ಸ್ವರ್ಗದಲ್ಲಿ ಹಸಿವು ಬಾಯಾರಿಕೆಗಳ ಅರಿವು ಅಂತಂದರೆ ಅದರ ಒಂದು ಅನುಭವ, ನನಗೆ ಹಸಿವೆ ಆಗಿದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಹಸಿವಿನ ಸಂಕಟ ಪ್ರಾರಂಭವಾದಾಗ ದಿಸ್ ಈಸ್ ದ ಟೈಮ್ ಫಾರ್ ಮೀ, ಐ ಶುಡ್ ಈಟ್. ಈಗ ನಾನು ಊಟ ಮಾಡಬೇಕು ಅನ್ನೋದು ನನಗೆ ಹೇಗೆ ಗೊತ್ತಾಗತ್ತೆ ಅಂತಂದರೆ, ಆ ಹಸಿವಿನ ಅನುಭವ ನನ್ನನ್ನು ಎಚ್ಚರಿಸುತ್ತೆ. 1 ಗಂಟೆ ಆಗೋಯ್ತಪ್ಪ, 2 ಗಂಟೆ ಆಗೋಯ್ತು, ಈಗ ನಾನು ಊಟ ಮಾಡಬೇಕು, ಬಾಯಾರಿಕೆ ಆಗ್ತಾ ಇದೆ, ನೀರು ಕುಡಿಯಬೇಕು. ಇದೆಲ್ಲ ನನ್ನ ಅನುಭವಕ್ಕೆ ಬರುತ್ತೆ. ಅನುಭವಕ್ಕೆ ಬಂದಾಗ ನಾವು ಅವುಗಳನ್ನು ಆ ಅನ್ನ, ಆಹಾರ, ನೀರು ಇವೆಲ್ಲವನ್ನು ತಗೋತೀವಿ. ಆದರೆ ಸ್ವರ್ಗದಲ್ಲಿ ಹಸಿವು ಮತ್ತು ಬಾಯಾರಿಕೆಗಳ ಅರಿವು ಆಗೋದಿಲ್ಲ. ಮುಖ್ಯವಾಗಿ ಇಲ್ಲಿ ನಚಿಕೇತ ಹೇಳ್ತಾ ಇರುವಂತಹದ್ದು, ಮನುಷ್ಯ ಅಂತಂದಾಗ ಅವನಿಗೆ ಅನೇಕ ರೀತಿಯ ಭಯಗಳು ಕಾಡುತ್ತೆ ಅವನ ಬದುಕಿನಲ್ಲಿ. ಎಲ್ಲ ರೀತಿಯ ಭಯಕ್ಕಿಂತ ಅವನಿಗೆ ಹೆಚ್ಚು ಭಯ ಆಗುವಂತಹದ್ದು ಸಾವಿನ ಭಯ, ಮೃತ್ಯು ಭಯ. ಬಟ್ ಸ್ವರ್ಗದಲ್ಲಿ ಇಂತಹ ಒಂದು ಸಾವಿನ ಭಯ ಅನ್ನುವಂತಹದ್ದೇ ಇಲ್ಲ. ಸ್ವರ್ಗದಲ್ಲಿ ಯಾಕೆ ಸಾವಿನ ಭಯ ಅಂತಂದ್ರೆ ಇಲ್ಲ ಅಂತಂದ್ರೆ, ನಚಿಕೇತ ಹೇಳ್ತಾ ಇದ್ದಾನೆ ಯಮಧರ್ಮರಾಜನಿಗೆ, ಅಲ್ಲಿ ನೀನಿಲ್ಲ, ತತ್ರ ನ ತ್ವಂ, ಅಲ್ಲಿ ನೀನಿಲ್ಲಪ್ಪ, ಸ್ವರ್ಗದಲ್ಲಿ ಇಲ್ಲ. ಸ್ವರ್ಗದಲ್ಲಿ ನೀನು ಇಲ್ಲದೆ ಇರೋದ್ರಿಂದ ಸ್ವರ್ಗವಾಸಿಗಳಿಗೆ, ದೇವತೆಗಳಿಗೆ ಸಾವಿನ ಭಯ ಇಲ್ಲ. ನಚಿಕೇತ ಯಮರಾಜನನ್ನು ಕುರಿತು ಹೇಳ್ತಾ ಇದ್ದಾನೆ, ಹೇ ಮೃತ್ಯು ದೇವತೆ, ಹೇ ಯಮರಾಜ, ನಾನು ಇದೆಲ್ಲ ಹೇಳ್ತಾ ಇದ್ದೀನಲ್ಲ ಸ್ವರ್ಗದ ಬಗ್ಗೆ. ಸ್ವರ್ಗ ಅಂತಂದ್ರೇನು, ಸ್ವರ್ಗ ಹೇಗಿರುತ್ತೆ ಅಂತ ಇದು ನಾನು ಬಲ್ಲವರಿಂದ ಕೇಳಿ ತಿಳ್ಕೊಂಡಿರೋಂತಹದ್ದು. ಸ್ವರ್ಗದ ವಿವರಣೆಯನ್ನು ನಾನು ಕೇಳಿ ತಿಳಿದಿರೋಂತಹದ್ದು. ಈ ಒಂದು ಡಿಸ್ಕ್ರಿಪ್ಷನ್ ಏನು ನಾನು ನಿನಗೆ ಹೇಳಿದೆ, ಇದು ನನಗೆ ಯಾರೋ ಒಬ್ಬರು ಹೇಳಿರೋಂತಹದ್ದನ್ನು ನಾನು ನಿನಗೆ ಹೇಳಿದ್ದೀನಿ. ಆದ್ದರಿಂದ ಸ್ವರ್ಗೇ ಲೋಕೆ ನ ಭಯಂ ಕಿಂಚನ ಅಸ್ತಿ, ಅಲ್ಲಿ ಅಬ್ಸಲ್ಯೂಟ್ಲಿ ನೋ ಫಿಯರ್. ಮನುಷ್ಯನಿಗೆ ಅನೇಕ ರೀತಿಯ ಭಯಗಳಿರುತ್ತೆ ಅಂತಂದಾಗ ನಮಗೆಲ್ಲ ಗೊತ್ತಿದೆ. ಕೆಲವರು ಹೇಳ್ತಾರೆ, ಮತ್ತು ನಮ್ಮಲ್ಲೂ ಆ ರೀತಿಯ ಭಯಗಳಿರುತ್ತೆ. ಕೆಲವರಿಗೆ ಕತ್ಲೆ ಅಂತಂದ್ರೆ ಆಗಲ್ಲ, ತಕ್ಷಣ ಕರೆಂಟ್ ಹೋಯಿತು ಅಂದ ತಕ್ಷಣ ಅವರು ಒಂದು ಕ್ಯಾಂಡ್ ಹಚ್ಚಬೇಕು ಅಥವಾ ಒಂದು ಯಾವುದೋ ಒಂದು ದೀಪವನ್ನು ಬೆಳಗಿಸ್ಕೋಬೇಕು. ಕತ್ಲೆನಲ್ಲಿ ಇರೋದಿಲ್ಲ ಅವರು, ಕತ್ಲೆ ಅಂದ ತಕ್ಷಣ ಅವ್ರಿಗೆ ಆಗೋದೇ ಇಲ್ಲ. ರಾತ್ರಿ ಮಲ್ಕೋಬೇಕಾದ್ರೆ ಕೂಡ ಅವ್ರಿಗೆ ಸ್ವಲ್ಪ ಬೆಳಕಿನ ಒಂದು ವ್ಯವಸ್ಥೆ ಬೇಕೇ ಬೇಕು. ಒಂದು ಬೆಡ್ ಲೈಟ್ ಅಂತ ಹೇಳಿ ಒಂದು ದೀಪವನ್ನು ಹಾಕೋತಾರೆ. ಯಾಕೆ ಅಂತಂದರೆ ಕತ್ತಲಿನ ಭಯ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಹೆಚ್ಚು ಎತ್ತರವನ್ನು ಏರೋದಿಲ್ಲ. ಹೆಚ್ಚು ಎತ್ತರವನ್ನು ಏರ್ತಾ ಅವ್ರಿಗೆ ಭಯ ಕಾಣುತ್ತೆ. ಅದರಿಂದ ಕೆಲವರಿಗೆ ಎತ್ತರದ ಭಯ, ಮತ್ತು ಕೆಲವರಿಗೆ ಸಮುದ್ರ ಅಥವಾ ಸಾಗರ, ನದಿಯ ನೀರಿನ ಭಯ. ನೀರ ಹತ್ರ ಹೋಗೋದೇ ಇಲ್ಲ. ಸಮುದ್ರದ ಅಲೆಗಳನ್ನು ದೂರದಿಂದ ನೋಡ್ತಾನೆ ಹೆದರ್ಕೋತಾರೆ. ಅದ್ರ ಹತ್ರನೇ ಹೋಗೋದಿಲ್ಲ, ನೀರಿನ ಹತ್ರನೇ ಹೋಗೋದಿಲ್ಲ. ಇನ್ನು ಕೆಲವರಿಗೆ ಬೆಂಕಿ ಹತ್ರ ಹೋಗೋದಿಲ್ಲ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಯ. ಒಟ್ಟಿನಲ್ಲಿ ಮನುಷ್ಯನಿಗೆ ಅನೇಕ ರೀತಿಯ ಭಯಗಳಿರುತ್ತೆ. ಇಲ್ಲಿ ಸತ್ಯ ಏನು ಅಂತಂದರೆ, ಆ ಎಲ್ಲ ಭಯಗಳ ಅಂತಿಮ ಡೆಸ್ಟಿನೇಷನ್ ಈಸ್ ಸಾವು. ಅವರು ಅದನ್ನ ಏನು ಮಾಡ್ತಾರೆ ಅಂತಂದರೆ, ಸಾವಿನ ಭಯ ಅಂತ ನೇರವಾಗಿ ಹೇಳ್ಕೊಳ್ಳೋದಿಲ್ಲ, ನನಗೆ ಕತ್ತಲಿನ ಭಯ ಅಂತ ಹೇಳ್ತಾರೆ. ಫಿಯರ್, ನೀರಿನ ಭಯ ಅಂತ ಹೇಳ್ತಾರೆ, ಬೆಂಕಿಯ ಭಯ ಅಂತ ಹೇಳ್ತಾರೆ. ನಿಜವಾದ ಭಯದ ಡೆಸ್ಟಿನೇಷನ್ ಏನು ಅಂತಂದರೆ ಮೃತ್ಯು ಭಯ ಅವರಲ್ಲಿ ಇರೋದ್ರಿಂದ ಅದು ಮೃತ್ಯುವಿನ ಭಯ ಅಂತ ಗೊತ್ತಾಗೋದಿಲ್ಲ, ಅಲ್ಲಿವರೆಗೂ ಅವ್ರು ಹೋಗೋದೇ ಇಲ್ಲ. ಅದಕ್ಕೆ ಮುಂಚೆನೆ ಕತ್ತಲಿನ ಭಯ ಅಂತ ಹೇಳ್ತಾರೆ.
ಮ್ಯಾಕ್ಸಿಮಮ್ ಕತ್ಲೆ ಆದರೂ ಏನು ಅಂತ ಕೇಳಿದ್ರು, ಇಲ್ಲಪ್ಪ ನನಗೆ ಸಾಧ್ಯವೇ ಇಲ್ಲ, ಎಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ಹೆದರಿಕೆ ನನಗೆ, ಮೊದಲು ದೀಪ ಹಾಕು. ಸೊ ಕತ್ಲೆ ಆದರೆ ಯಾಕೆ ಸಾಯಬೇಕು ಗೊತ್ತಿಲ್ಲ, ಆದರೆ ಹೆದರಿಕೆ, ಕತ್ತಲಿನ ಭಯ. ಸಮುದ್ರದ ತೀರಕ್ಕೆ ಹೋಗೋಣ ಅಂದ್ರೆ ಇಲ್ಲ ನಾನು ಬರೋದಿಲ್ಲಪ್ಪ, ಅಲ್ಲಿ ಎಷ್ಟು ದೊಡ್ಡ ಅಲೆಗಳಿದೆ, ಅಲೆಗಳು ಏನು ಮಾಡತ್ತಪ್ಪ, ನನ್ನ ಮೇಲೆ ಬಿದ್ದು ನಾನು ಕೊಚ್ಕೊಂಡು ಹೋಗಿ ಸತ್ತು ಹೋಗ್ಬಿಟ್ರೆ. ಸೊ ಎಲ್ಲ ಭಯದ ಮುಖ್ಯವಾಗಿ ಅದು ಹೋಗಿ ಸೇರುವಂತಹದ್ದು ಮೃತ್ಯುವಿನ ದವಡೆ. ಆ ಮೃತ್ಯುವಿನ ಭಯಕ್ಕೆ ಇವೆಲ್ಲವೂ ಹೋಗಿ ಸೇರುವಂತಹದ್ದು. ಆದರೆ ಅದು ನಾನಾ ರೀತಿಯ ನಾನಾ ಸ್ಟೇಜ್ಗಳಲ್ಲಿ ಆ ಭಯ ಅನ್ನುವಂಥದ್ದು ಅಲ್ಲಲ್ಲಿ ಅವ್ರನ್ನ ನಿಲ್ಲಿಸಿರುತ್ತೆ, ಮುಂದಕ್ಕೆ ಹೋಗಿರೋದಿಲ್ಲ. ಹೀಗೆ ಅನೇಕ ರೀತಿಯ ಭಯಗಳಿರುತ್ತೆ. ಬಟ್ ಆಶ್ಚರ್ಯ ಅಂತಂದರೆ ಸ್ವರ್ಗದಲ್ಲಿ ಇಂತಹ ಯಾವ ರೀತಿಯ ಭಯನೂ ಇಲ್ಲ. ಅಲ್ಲಿ ಯಾವ ರೀತಿಯ ಭಯ ಕೂಡ ಇಲ್ಲ. ಯಾಕೆಂತಂದರೆ ಎಲ್ಲ ಭಯಕ್ಕೆ ಮುಖ್ಯ ಕಾರಣ, ಫೈನಲ್ ಡೆಸ್ಟಿನೇಷನ್, ಅಂತಿಮ ಅಂತಂದರೆ ಅದು ಮೃತ್ಯು ಭಯ. ಸ್ವರ್ಗದಲ್ಲಿ ಮೃತ್ಯು ಭಯವೇ ಇಲ್ಲ, ಯಾಕೆಂದ್ರೆ ಅಲ್ಲಿ ನೀನಿಲ್ಲಪ್ಪ. ಈ ಎಲ್ಲ ಕಾರಣಗಳಿಂದ ನಚಿಕೇತ ಹೇಳ್ತಾನೆ, ಸ್ವರ್ಗಲೋಕದಲ್ಲಿ ಯಾವುದೇ ರೀತಿಯ ಭಯ ಇಲ್ಲ. ಸ್ವರ್ಗದಲ್ಲಿ ಯಾಕೆ ಭಯ ಇಲ್ಲ ಅಂತಂದರೆ, ಹೇ ಮೃತ್ಯು ದೇವತೆ, ಯು ಆರ್ ನಾಟ್ ದೇರ್ ನ ತತ್ರ ತ್ವಂ. ಹೇ ಯಮರಾಜ, ನೀನು ಸ್ವರ್ಗದಲ್ಲಿ ಇರೋದಿಲ್ಲ, ಆದ್ರಿಂದ ಸ್ವರ್ಗದಲ್ಲಿ ಯಾವುದೇ ರೀತಿಯ ಭಯ ಇಲ್ಲ. ಹೇ ಯಮರಾಜ, ಯಾರಿಗೆ ತಾನೇ ನಿನ್ನನ್ನು ಕಂಡ್ರೆ ಭಯ ಪಡದೆ ಇರೋದಕ್ಕೆ ಸಾಧ್ಯ? ಯಮಧರ್ಮರಾಜ, ಯಮರಾಜ ಅಂದ ತಕ್ಷಣ ಕೈಕಾಲು ನಡಗತ್ತೆ, ಕಂಪನಕ್ಕೆ ಒಳಗಾಗ್ತಾರೆ ಮನುಷ್ಯರು. ಆದ್ದರಿಂದ ನಿನ್ನ ಹೆದರಿಕೆ ಅಂತಂದರೆ ಅರ್ಥ ಸಾವಿನ ಹೆದರಿಕೆ ಎಲ್ಲರನ್ನ ಭಯಪಡಿಸತ್ತಪ್ಪ. ಆದರೆ ಫಾರ್ಚುನೇಟ್ಲಿ ಸ್ವರ್ಗದಲ್ಲಿ ದೇರ್ ಈಸ್ ನೋ ಸಚ್ ಫಿಯರ್. ಸ್ವರ್ಗದಲ್ಲಿ ಸಾವಿನ ಭಯ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಸ್ವರ್ಗದಲ್ಲಿ ನ ಜರೆಯ ಬಿಬೇತಿ, ದೇರ್ ಈಸ್ ನೋ ಓಲ್ಡ್ ಏಜ್. ಅಲ್ಲಿ ಮುಪ್ಪಿನ ಭಯ ಇಲ್ಲ. ಸ್ವರ್ಗದಲ್ಲಿ ಕೂಡ ದಿನ ಕಳೆದಂತೆ ಅಲ್ಲಿ ಬೆಳೀತಾ ಬರ್ತಾರೆ. 1 ವರ್ಷ ಆಯಿತು, 10 ವರ್ಷ ಆಯಿತು, ಅವರು ಪುಣ್ಯಕ್ಕೆ ತಕ್ಕಂತೆ ಸ್ವರ್ಗದಲ್ಲಿ ಇರ್ತಾರೆ. ಎಷ್ಟು ದಿವಸದಿಂದ ಸ್ವರ್ಗದಲ್ಲಿ ಇದ್ದಾರೆ ಅಂತಂದ್ರೆ 10 ವರ್ಷ, 100 ವರ್ಷ, 50 ವರ್ಷ, 1000 ವರ್ಷ, ಒಟ್ಟಿನಲ್ಲಿ ಎಷ್ಟೋ ಸಮಯದವರೆಗೆ ಅಲ್ಲಿರ್ತಾರೆ ಅಂತಂದರೆ ಸಮಯ ಕಳೆದಿದೆ ಅಂತ ಅರ್ಥ. ಸಮಯ ಕಳೆದರೂ ಕೂಡ ಅಲ್ಲಿ ಮುಪ್ಪಿನ ಭಯ ಇಲ್ಲ. ಸಮಯ ಮಾತ್ರ ಕಳೆದಿರುತ್ತೆ, ಬೆಳವಣಿಗೆ ಆಗಿರುತ್ತೆ, ಆದರೆ ಅಲ್ಲಿ ಮುಪ್ಪಿನ ಭಯ ಇಲ್ಲ. ಅಶನಾಯ ಪಿಪಾಸೆ ಉಭೇ ತೀರ್ಥ್ವ, ಅಲ್ಲಿ ಹಸಿವು ಬಾಯಾರಿಕೆಗಳು ಅರಿವಿಗೆ ಬರೋದಿಲ್ಲ. ಇಲ್ಲಿ ಸ್ವರ್ಗದಲ್ಲಿರೋರು ಹಾಗಾದರೆ ಊಟ ತಿಂಡಿ ಮಾಡಲ್ಲ ಹಾಗಾದರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆ ರೀತಿ ಅಲ್ಲ. ಅಂದರೆ ಈಗ ನಮಗೆ ಹೆಂಗೆ ಹಸಿವಿನ ಸಂಕಟ ಕಾಡಿದ ತಕ್ಷಣ ಇದು ಊಟದ ಸಮಯ ಅಂತ ನಾವು ಜ್ಞಾಪಿಸ್ಕೊಂಡು ಊಟ ಮಾಡ್ತೀವಿ, ಸ್ವರ್ಗವಾಸಿಗಳಿಗೆ ಅವರು ಜ್ಞಾಪಿಸ್ಕೊಳ್ಳೋದೇ ಬೇಡ, ಆ ಸಮಯದಲ್ಲಿ ಅವರಿಗೆ ಊಟ ರೆಡಿ ಇರುತ್ತೆ. ಅದನ್ನು ಇಲ್ಲಿ ಹೇಳಿರುವಂಥದ್ದು. ದಟ್ ಈಸ್ ಕಾಲ್ಡ್ ಹಸಿವು ಬಾಯಾರಿಕೆಗಳನ್ನು ದಾಟಿದವರು. ಉಭೇ ತೀರ್ಥ್ವೆ, ತೀರ್ಥ್ವೆ ಅಂತಂದರೆ ದಾಟಿರುವಂತಹದ್ದು. ಆದ್ದರಿಂದ ಯು ವಿಲ್ ನಾಟ್ ಬಿ ಟ್ರಬಲ್ಡ್ ಬೈ ಹಸಿವು ಮತ್ತು ಬಾಯಾರಿಕೆ. ಸ್ವರ್ಗವಾಸಿಗಳು ಅದನ್ನು ದಾಟಿರ್ತಾರೆ. ಮತ್ತು ಸ್ವರ್ಗವಾಸಿಗಳಿಗೆ ಹಸಿವು ಬಾಯಾರಿಕೆ ಇಲ್ಲ ಅಂತಂದರೆ ಅದನ್ನು ಯಾಕೆ ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಸಾಮಾನ್ಯವಾಗಿ ಊಟ ಮಾಡಿದ್ಮೇಲೆ ಒಳ್ಳೆ ಊಟ ಮಾಡಿರ್ತೀವಿ, ಹೇಗಿತ್ತು ಊಟ ಅಂತಂದಾಗ ಸ್ವರ್ಗ ಕಣಯ್ಯ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಊಟದಲ್ಲಿ ಸಿಗುವಂತಹ ಆ ಒಂದು ತೃಪ್ತಿ, ಸ್ವರ್ಗ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ, ಏಕಾಏಕಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿತ್ತು ಊಟ ಅನ್ನೋದನ್ನು ನಾವು ಹೇಳೋದಕ್ಕೆ ಸ್ವರ್ಗ ಕಣೆಯ ಊಟ ಅಷ್ಟು ಚೆನ್ನಾಗಿತ್ತು ಅಂತಂದರೆ, ಸ್ವರ್ಗದಲ್ಲಿ ಏನು ಸುಖ ಸಿಗತ್ತೆ ಅಂತ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೋ ಅಂತಹ ಸುಖ ಈ ಊಟದಲ್ಲಿ ಇತ್ತಪ್ಪ. ಇವತ್ತು ನೀನು ಹಾಕಿದ ಊಟದಲ್ಲಿ ಅಂತಹ ಒಂದು ತೃಪ್ತಿ, ಆ ರುಚಿ ಅಷ್ಟು ಸುಖವನ್ನು ಕೊಡ್ತು. ಸೊ ಊಟದಲ್ಲಿ ಅಷ್ಟು ತೃಪ್ತಿಯನ್ನು ನಾವು ಕಾಣ್ತೀವಿ. ಆದ್ದರಿಂದ ಅಲ್ಲಿ ಸ್ವರ್ಗದಲ್ಲಿ ಊಟ ಇಲ್ಲ ಅಂತಲ್ಲ, ಇರುತ್ತೆ, ಅದನ್ನು ದಾಟಿರ್ತೀವಿ. ದಟ್ ಮೀನ್ಸ್ ಅದರ ಕೊರತೆ ಅದು ನಮ್ಮನ್ನು ಬಾಧಿಸೋದಿಲ್ಲ.
ಅದರಿಂದ ಮನುಷ್ಯ ಹಸಿವು ಮತ್ತು ಬಾಯಾರಿಕೆಯನ್ನು ದಾಟಿದವನಾಗಿರ್ತಾನೆ ಸ್ವರ್ಗದಲ್ಲಿ. ಉಭಯ ತೀರ್ಥ್ವ, ಹಸಿವು ಮತ್ತು ಬಾಯಾರಿಕೆ ಅನ್ನುವಂತಹ ಇವೆರಡನ್ನೂ ಕೂಡ ಅವನು ದಾಟಿರ್ತಾನೆ. ತೀರ್ಥ್ವ ದಾಟಿರುವಂತಹದ್ದು, ಟ್ರಾನ್ಸೆಂಡಿಂಗ್. ಮತ್ತು ಈ ಊಟವನ್ನು ಯಾಕೆ ನಾವು ಸ್ವರ್ಗ ಸುಖಕ್ಕೆ ಕಂಪೇರ್ ಮಾಡಿ ಹೇಳ್ತೀವಿ ಅಂತಂದರೆ, ಯಾವುದೇ ಒಂದು ಸುಖ ಅಂತ ನಾವು ಅನುಭವಿಸಿದಾಗ ಅದು ಕೆಲವೊಂದು ಇಂದ್ರಿಯಗಳ ಮೂಲಕ ಸುಖದ ಪರಿಚಯವನ್ನು ಮಾಡುತ್ತೆ. ಈಗ ಒಂದು ಒಳ್ಳೆಯ ಕಲೆಯನ್ನು ನೋಡಿದಾಗ ಕಣ್ಣುಗಳು ಅದನ್ನು ಗುರುತಿಸುತ್ತೆ. ಒಂದು ಒಳ್ಳೆಯ ಪೇಂಟಿಂಗ್, ಆ ಪೇಂಟಿಂಗ್ನ ನೋಡಿದಾಗ ಕಣ್ಣುಗಳು ಅದನ್ನು ಗ್ರಹಿಸಿದಾಗ, ಕಣ್ಣು ಈಸ್ ಎ ಇಂದ್ರಿಯ, ಅದನ್ನು ಗ್ರಹಿಸಿದಾಗ ಆ ನೋಟಕ್ಕೆ ಮರುಳಾಗಿ ಅದು ನಮಗೆ ಹಿತವಾದ ಅನುಭವವನ್ನು ಕೊಡುತ್ತೆ. ಸೊ ವಿ ಫೀಲ್ ಹ್ಯಾಪಿ. ಒಂದು ರೀತಿಯ ನಾವೇನು ಹೇಳ್ತೀವಿ, ಅದು ತೃಪ್ತಿ ಆರ್ ಸುಖ ಅದು ನಮ್ಮ ಮನಸ್ಸಿನಲ್ಲಿ ಗೊತ್ತಾಗುತ್ತೆ. ಅದನ್ನು ನೋಡ್ತಾ ಇದ್ದಾಗೆ ಒಂದು ರೀತಿ ಖುಷಿಯಾಗುತ್ತೆ. ಆದರೆ ಇಲ್ಲಿ ಊಟ ಅಂತ ಹೇಳಿದಾಗ ಯಾಕೆ ಊಟನ ಒಂದೇ ಸಲ ಸ್ವರ್ಗದಷ್ಟು ಚೆನ್ನಾಗಿತ್ತು ಅಂತ ಹೇಳ್ತೀವಿ ಅಂತಂದರೆ, ಊಟದಲ್ಲಿ ಮಾತ್ರ ನಮ್ಮ 5 ಇಂದ್ರಿಯಗಳು ಏಕಕಾಲದಲ್ಲಿ ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯ. ಓನ್ಲಿ ಇನ್ ಊಟ. ಯಾಕೆ ಅಂತಂದರೆ ಊಟದ ತಟ್ಟೆ, ಊಟದ ಎಲೆ ಮುಂದೆ ನಾವು ಕೂತಾಗ 108 ಬಗೆಯ ಪದಾರ್ಥಗಳನ್ನು ಅಲ್ಲಿ ನೋಡ್ತೀವಿ. ಕಣ್ಣಿಗೆ ಆನಂದ, ಆಹಾ ಎಲ್ಲ ಇದೆಪ್ಪ, ನಾನು ಇಷ್ಟಪಟ್ಟಿರೋ ಜಾಮೂನ್ ಇರ್ಬೋದು, ಪಾಯಸ ಇರ್ಬೋದು, ಹಪ್ಪಳ, ಸಂಡಿಗೆ, ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಬಿಸಿಬೇಳೆಭಾತು ಎಲ್ಲ ಕಾಣುತ್ತೆ. ಕಣ್ಣು ನೋಡಿದ ತಕ್ಷಣ ಆ ಒಂದು ಇಂದ್ರಿಯಕ್ಕೆ ಸುಖ ಸಿಗುತ್ತೆ. ಮತ್ತು ಆ ಒಂದು ಪದಾರ್ಥದ ಅಡಿಗೆಯ ಪದಾರ್ಥದ ಪರಿಮಳ ಅದನ್ನು ಆಸ್ವಾದನೆ ಮಾಡಿದಾಗ ಆ ಒಂದು ನಾಸಿಕ ಅದು ಕೂಡ ಇಂದ್ರಿಯ, ಅದು ಕೂಡ ಏನು ಪರಿಮಳ, ಇನ್ನೂ ತಿಂದೇ ಇಲ್ಲ ಆಗಲೇ ಇಷ್ಟೊಂದು ಸಖತ್ತಾಗಿರುತ್ತೆ ಅಂತ ನಾವೇನಂತೀವಿ, ಅದು ಕೂಡ ಊಟದಲ್ಲೇ ಸಾಧ್ಯ. ಮತ್ತು ಆ ಒಂದು ಹಪ್ಪಳನೋ ಸಂಡಿಗೆನೋ ಅಥವಾ ಏನೋ ಒಂದು ಅನ್ನನೋ ಮೃದುವಾಗಿರುವುದನ್ನು ಮುಟ್ಟುತ್ತೀವಿ, ಆ ಸ್ಪರ್ಶದಲ್ಲೇ ಆ ಸುಖ. ಮುಟ್ಟಿದ ತಕ್ಷಣ ಪುಡಿ ಆಗೋಯ್ತಪ್ಪ, ಎಷ್ಟು ಸಾಫ್ಟ್ ಆಗಿದೆ. ಸೊ ಆ ಸ್ಪರ್ಶದ ಸುಖ ಕೂಡ ಆ ಊಟದಲ್ಲೇ ಸಿಗುತ್ತೆ. ಆಮೇಲೆ ಏನು ಮಾಡ್ತೀವಿ, ಅದನ್ನು ತಿಂದಾಗ ಆ ನಾಲಿಗೆ ತೃಪ್ತಿಯನ್ನು ಹೊಂದಂತೆ. ಆಹ್ ಅಂತ ಒಂದೇ ಸಮ ಶಬ್ದವನ್ನು ಮಾಡ್ತಾ ಇರುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವುಗಳು ಕೂಡ ಊಟದಲ್ಲೇ ಇರುತ್ತೆ. ಸೊ ಊಟದಲ್ಲಿ ಏಕಕಾಲದಲ್ಲಿ 5 ಇಂದ್ರಿಯಗಳು ಒಟ್ಟಿಗೆ ಸಂತೋಷವನ್ನು ಅನುಭವಿಸಿದಾಗ ದಟ್ ಈಸ್ ಸ್ವರ್ಗ ಸುಖ. ಸೊ ಅದರಿಂದ ಸ್ವರ್ಗದಲ್ಲಿ ಹಸಿವು ಬಾಯಾರಿಕೆಗಳನ್ನು ದಾಟಿದವನು ಅಂತಂದರೆ ಇಂತಹ ತೃಪ್ತಿಯನ್ನು ಅವನು ನಿರಂತರವಾಗಿ ಅನುಭವಿಸ್ತಾ ಇರ್ತಾನೆ. ಅವನು ಅದರ ಕೊರತೆನೇ ಇಲ್ಲ. ಅವನು ಬೇಕು ಅಂತಂದಾಗ ಊಟ ಸಿಗುತ್ತೆ. ಊಟಕ್ಕಾಗಿ ಅವನು ಪ್ರಯತ್ನ ಮಾಡುವಂತಹದ್ದೇ ಇಲ್ಲ. ಅದನ್ನು ಇಲ್ಲಿ ಹೇಳಿರುವಂತಹದ್ದು ಉಭಯ ತೀರ್ಥ್ವ. ಸೊ ಹೀಗೆ ಯು ವಿಲ್ ಬಿ ಫ್ರೀ ಫ್ರಮ್ ಆಲ್ ದೀಸ್ ಸಾರೋಸ್. ಎಲ್ಲ ರೀತಿಯ ದುಃಖಗಳಿಂದ ಕೂಡ ನೀನು ದೂರ ಇರ್ತೀಯ. ಸ್ವರ್ಗದಲ್ಲಿ ಶೋಕ ದುಃಖ ಅನ್ನುವಂತಹದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ದುಃಖ ಮತ್ತು ಶೋಕ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಅಟ್ ದ ಲೆವೆಲ್ ಆಫ್ ದಿ ಬಾಡಿ ಆ್ಯಂಡ್ ಅಟ್ ದ ಲೆವೆಲ್ ಆಫ್ ದಿ ಮೈಂಡ್. ಅದು ನಮಗೆ ದೇಹದಲ್ಲಿ ಅನುಭವ ಆಗುತ್ತೆ ಅಥವಾ ಮನಸ್ಸಿನಲ್ಲಿ ಅನುಭವ ಆಗುತ್ತೆ. ನಾವು ಮನಸ್ಸಿಗೆ ಹಿಂಸೆ ಕೊಡಬೇಡ ಅಂತ ಹೇಳ್ಬಿಡ್ತೀವಿ. ದೇಹಕ್ಕೆ ಏಟು ಬಿದ್ದಾಗ ಅದೊಂದು ಹಿಂಸೆ, ದೇಹದ ಹಿಂಸೆ. ಆದರೆ ಮನಸ್ಸು ಅನ್ನುವಂಥದ್ದು ಎಲ್ಲಿದೆ, ಹೇಗಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಆದರೂ ನಾವೇನು ಹೇಳ್ತೀವಿ, ನನ್ನ ಮನಸ್ಸಿಗೆ ಹಿಂಸೆ ಕೊಡಬೇಡ ಅಂತೀವಿ. ಸೊ ದಿಸ್ ಶೋಕ ಆ್ಯಂಡ್ ದುಃಖ ಅಂತಂದಾಗ ಇಟ್ ಕ್ಯಾನ್ ಬಿ ಐದರ್ ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ ಆರ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್. ಸೊ ಇಂತಹದ್ದು ಸ್ವರ್ಗದಲ್ಲಿ ಇಲ್ಲ. ಸೊ ಶೋಕದ ಬದಲು ಸ್ವರ್ಗದಲ್ಲಿ ಏನಿರುತ್ತೆ ಅಂತಂದರೆ ಮೋದತೆ. ದೇರ್ ಈಸ್ ಆಲ್ವೇಸ್ ಜಾಯ್, ದೇರ್ ಈಸ್ ಆಲ್ವೇಸ್ ಹ್ಯಾಪಿನೆಸ್. ಸೊ ಪ್ರೆಸೆನ್ಸ್ ಆಫ್ ಜಾಯ್ ಅಂಡ್ ಆಬ್ಸೆನ್ಸ್ ಆಫ್ ಸಾರೋ that can be seen and felt in ಸ್ವರ್ಗ. ಸ್ವರ್ಗದಲ್ಲಿ ದುಃಖ ಇರೋದಿಲ್ಲ, ಯಥೇಚ್ಛವಾಗಿ ಸುಖದ ಅನುಭವ ಆಗ್ತಾ ಇರುತ್ತೆ ಅಂತ ಹೇಳಿ ಇಂತಹ ಸ್ವರ್ಗದ ಬಗ್ಗೆ ಈ ಎಲ್ಲ ವಿವರಣೆಯನ್ನು ನಾನು
ಬಲ್ಲವರಿಂದ ಕೇಳಿ ತಿಳ್ಕೊಂಡಿದ್ದೀನಿ ಯಮರಾಜ, ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಯಮನಿಗೆ ಸ್ವರ್ಗದ ವಿವರಣೆಯನ್ನು ಬಾಲಕ ನಚಿಕೇತ ಕೊಡ್ತಾನೆ. ಅದಕ್ಕೆ ಯಮ ಹೇಳ್ತಾನೆ, ಇಟ್ ಈಸ್ ಓಕೆ ನಚಿಕೇತ, ಸ್ವರ್ಗದ ಬಗ್ಗೆ ನೀ ಏನೇನು ಹೇಳ್ತಿದೀಯಾ ನನಗಿದು ಗೊತ್ತಿಲ್ಲ ಅಂತ ಅಲ್ಲ. ಎಸ್, ಯು ಆರ್ ಟ್ರೂ, ನೀ ಹೇಳ್ದಂಗೆ ಸ್ವರ್ಗದಲ್ಲಿ ಇವೆಲ್ಲ ಇದೆ, ನೀ ಹೇಳಿದ್ದು ಯಾವುದನ್ನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಗೊತ್ತಿರೋ ವಿಚಾರವನ್ನೇ ನೀನು ಹೇಳ್ತಾ ಇದೆಯಲ್ಲ, ಅದ್ರ ಬದಲು ನಿಂಗೆ ಬೇಕಾಗಿರೋ ವರ ಕೇಳ್ಕೊ. ನೀವು ವರ ಕೇಳ್ಕೊಳ್ಳೋದ್ರ ಬದಲು ಸ್ವರ್ಗದ ಬಗ್ಗೆ ವಿವರಣೆ ಕೊಡ್ತಾ ಇದೆಯಲ್ಲ, ನನಗೆ ಗೊತ್ತಪ್ಪ, ನೀ ಹೇಳಿರೋದಷ್ಟು ನೀನಾದರೆ ಯಾರೋ ಹೇಳಿರೋದನ್ನು ಬಲ್ಲವರಿಂದ ಕೇಳಿ ತಿಳ್ಕೊಂಡು ನನಗೆ ಹೇಳ್ತಾ ಇದೆಯಾ. ಆದರೆ ನನಗೆ ಸ್ವತಃ ಐ ನೋ ವಾಟ್ ಈಸ್ ಸ್ವರ್ಗ. ನೀನು ಅವರಿವ್ರು ಹೇಳಿರೋದನ್ನು ಕೇಳಿದೆಯಾ, ಆದರೆ ನನಗೆ ನೇರವಾದ ಅನುಭವ ಇದೆ. ವಾಟ್ ಈಸ್ ಸ್ವರ್ಗ ಅನ್ನೋಂತಹದ್ದು ನನಗೆ ಗೊತ್ತಪ್ಪ. ಆದ್ದರಿಂದ ನೀ ಏನು ಕೇಳ್ಕೋಬೇಕು ಅದನ್ನು ಕೇಳ್ಕೊ. ಈಗ ದಿಸ್ ಈಸ್ ದ ಟೈಮ್, ನೀನು ನಿನ್ನ ಎರಡನೆಯ ವರವನ್ನು ಕೇಳ್ಕೋಬೇಕಾಗಿರುವಂತಹ ಸಮಯ ಬಂದಿದೆ. ಆದರೆ ನೀನು ವರವನ್ನು ಕೇಳುವುದರ ಬದಲು ಸ್ವರ್ಗದ ವರ್ಣನೆಯ ಬಗ್ಗೆ ಮಾತನಾಡ್ತಾ ಇದೆಯಾ, ಅದು ಬಿಟ್ಬಿಡು, ವರವನ್ನು ಕೇಳುವು. ಯಮಧರ್ಮರಾಜ ನಚಿಕೇತನಿಗೆ ಮತ್ತೊಮ್ಮೆ ಜ್ಞಾಪಿಸ್ತಾನೆ, ದಿಸ್ ಈಸ್ ದ ಟೈಮ್, ಎರಡನೇ ವರವನ್ನು ನೀನು ಕೇಳು ಅಂತಂದಾಗ ನಚಿಕೇತ ಎರಡನೇ ವರವನ್ನು ಈಗ ಕೇಳ್ತಾನೆ. ಸ ತ್ವಮಗ್ನಿ ಸ್ವರ್ಗ ಮಧ್ಯೇಶಿ ಮೃತ್ಯೋ ಪ್ರಬ್ರೂಹಿ ತಂ ಶ್ರದ್ಧಾ ದಾನಾಯ ಮಹ್ಯಂ ಸ್ವರ್ಗಾಲೋಕಾಃ ಅಮೃತತ್ವಂ ಭಜಂತ ಏತದ್ವಿತೀಯೇನ ವೃಣೇ ವರೇಣ. ಏತದ್ವಿತೀಯೇನ ವೃಣೇ ವರೇಣ. ನಮ್ಮ ಧರ್ಮರಾಜ ಕೇಳ್ಕೊಂತ ಹೇಳಿದಿಲ್ಲಪ್ಪ, ದಿಸ್ ಈಸ್ ಮೈ ಸೆಕೆಂಡ್ ವರ, ಕೇಳ್ಕೊತಾ ಇದ್ದೀನಿ, ಇದು ನನ್ನ ಎರಡನೆಯ ವರ. ನನ್ನ ಎರಡನೆಯ ವರನ್ನು ಈಗ ಕೇಳ್ಕೊಂಡಿದ್ದೀನಿ, ಈ ರೀತಿನಲ್ಲಿ ಕೇಳ್ಕೊತಾ ಇದ್ದೀನಿ. ಅದನ್ನು ಏನು ಕೇಳ್ದ ನಚಿಕೇತ? ನಚಿಕೇತ ಯಮರಾಜನನ್ನು ಕೇಳ್ತಾನೆ, ಹೇ ಮೃತ್ಯುದೇವತೆ, ಸಾ ಸ್ವರ್ಗಂ ಅಗ್ನಿ ತ್ವಂ ಅಧ್ಯೇಶಿ ಅಂತಂದರೆ, ಇಲ್ಲಿವರೆಗೆ ಯಮಧರ್ಮರಾಜನಿಗೆ ಸ್ವರ್ಗವನ್ನು ತಾನು ಬಲ್ಲವರಿಂದ ವಿವರಣೆಯನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳಿ ಸ್ವರ್ಗದ ವಿವರಣೆಯನ್ನು ಯಮಧರ್ಮರಾಜನಿಗೆ ಕೊಟ್ಟು, ಈಗ ಇಲ್ಲಿ ಹೇಳ್ತಾ ಇದ್ದಾನೆ, ಸ್ವರ್ಗವನ್ನು ನೀನು ಚೆನ್ನಾಗಿ ತಿಳಿದವನು, ಅದು ನನಗೆ ಗೊತ್ತು. ಸ್ವರ್ಗದ ಬಗ್ಗೆ ನಿನಗೆ ಎಲ್ಲ ರೀತಿಯ ಮಾಹಿತಿಗಳು ನಿನ್ನಲ್ಲಿದೆ ಅನ್ನೋದು ಗೊತ್ತು. ಅಷ್ಟು ಮಾತ್ರ ಅಲ್ಲ, ಸ್ವರ್ಗವನ್ನು ಹೋಗಿ ತಲುಪಬೇಕು ಅಂತಂದರೆ ಅದು ಯಾವ ರೀತಿ ಅನ್ನುವಂತಹದ್ದು ಕೂಡ ಯಮಧರ್ಮರಾಜ ನಿನಗೆ ಗೊತ್ತು. ಸೊ ಇಲ್ಲಿವರೆಗೆ ನಾನು ಸ್ವರ್ಗದ ವರ್ಣನೆಯನ್ನು ಜ್ಞಾನಿಗಳಿಂದ ತಿಳಿದಿರುವೆ. ಸ್ವರ್ಗದಲ್ಲಿ ಭಯ ಇಲ್ಲ ಅಂತ ಹೇಳಿದೆ, ಅದಕ್ಕೆ ಮುಖ್ಯ ಕಾರಣ ಸ್ವರ್ಗದಲ್ಲಿ ನೀನಿಲ್ಲ ಅಂತ ಹೇಳಿದ್ದೆ. ಸ್ವರ್ಗಲೋಕದಲ್ಲಿ ದೇರ್ ಇಸ್ ನೋ ಡೆತ್ ಅಂತ ಹೇಳಿದ್ದೆ, ಮುಪ್ಪಿಲ್ಲ. ಅಲ್ಲಿ ವಯಸ್ಸಾಗುತ್ತಾ ಬೆಳೆದಂತೆ ಬಂದರೂ ಕೂಡ ಅಲ್ಲಿ ಮುಪ್ಪ ಯಾರಿಗೂ ಆಗೋದೇ ಇಲ್ಲ, ಮುಪ್ಪಿನ ಭಯ ಇಲ್ಲ, ಹಸಿವು ಬಾಯಾರಿಕೆಗಳು ಇಲ್ಲ, ಸಮಯಕ್ಕೆ ಸರಿಯಾಗಿ ಎಲ್ಲವೂ ಅಲ್ಲಿ ದೊರಕತ್ತೆ. ಶೋಕವೇ ಇಲ್ಲದ ಆ ಜಾಗದಲ್ಲಿ ಸದಾಕಾಲ ಎಲ್ಲ ಕಡೆ ಸಂತೋಷವೇ ಇರುತ್ತೆ. ಮೋದತೆ ಸ್ವರ್ಗಲೋಕೆ. ಇಂತಹ ದಿಸ್ ವಂಡರ್ಫುಲ್ ಸ್ವರ್ಗಲೋಕ, ಇಂತಹ ಸ್ವರ್ಗಲೋಕ ಯಾರಿಗೆ ತಾನೇ ಬೇಡ ಯಮರಾಜ? ಪ್ರತಿಯೊಬ್ಬರೂ ಕೂಡ ಇದನ್ನು ಬಯಸುವುದರಲ್ಲಿ ಸಂಶಯ ಇಲ್ಲ. ಪ್ರತಿಯೊಬ್ಬರಿಗೂ ಸ್ವರ್ಗ ಬೇಕು ಅನ್ನೋ ಆಸೆ ಇದ್ದೇ ಇದೆ. ಒಳಗೆ ಹುದುಗಿರುವಂತಹ ಒಂದು ಬಯಕೆ, ಸ್ವರ್ಗದ ಬಗ್ಗೆ ಅನುಭವ ಇಲ್ಲ, ನೋಡಿಲ್ಲ, ಸ್ವರ್ಗ ಹೀಗಿದೆ ಅನ್ನುವಂತಹ ವಿವರಣೆ ಇದೆ. ಸೊ ಸಿಗೋದಾದರೆ ಸ್ವರ್ಗ ನನಗೂ ಸಿಗಲಿ ಅನ್ನುವಂತಹದ್ದು ಎಲ್ಲರಲ್ಲೂ ಹುದುಗಿರುವ ಒಂದು ಸತ್ಯ. ಅದು ಎಲ್ಲರಿಗೂ ಬೇಕು, ಯಾರಿಗೆ ತಾನೇ ಬೇಡ? ಎಲ್ರಿಗೂ ಬಯಕೆ ಇರೋದು ಸತ್ಯ. ಸ್ವರ್ಗ ಬೇಕು ಅನ್ನುವಂತಹದ್ದನ್ನ ಪ್ರತಿಯೊಬ್ಬರು ಹೇಳ್ಕೊತಾರೆ, ನನಗೂ ಸಿಗಲಿ ನನಗೂ ಸಿಗಲಿ ಅಂತ ಹೇಳ್ಕೊತಾರೆ. ಆದರೆ ಆ ಸ್ವರ್ಗವನ್ನು ಹೋಗಿ ತಲುಪುವುದು ಹೇಗೆ? ಸ್ವರ್ಗಲೋಕಕ್ಕೆ ದಾರಿ ಯಾವುದು? ಸ್ವರ್ಗಲೋಕವನ್ನು ಹೇಗೆ ಪಡ್ಕೋಬೇಕು? ಅದರ ಬಗ್ಗೆ ಯಾರಿಗೂ ಜ್ಞಾನ ಇಲ್ಲಪ್ಪ. ಈ ಲೋಕದಲ್ಲಿ, ಈ ಭೂಮಿನಲ್ಲಿ ಎಷ್ಟೊಂದು ಜನಗಳಿಗೆ ನಾವೆಲ್ಲ ಇದ್ದೀವಿ.
ಇನ್ಕ್ಲೂಡಿಂಗ್ ಮೀ. ನನಗೂ ಕೂಡ ಸ್ವರ್ಗಲೋಕವನ್ನು ನೇರವಾಗಿ ನೋಡಿದ ಅನುಭವ ಇಲ್ಲ, ಕೇವಲ ವರ್ಣನೆ ಗೊತ್ತು. ಸೊ ಅದೇ ರೀತಿ ಬೇರೆಯವ್ರಿಗೂ ಸ್ವರ್ಗದ ವರ್ಣನೆ ಗೊತ್ತಿದೆ, ಗೊತ್ತಿರೋದ್ರಿಂದ ಅವ್ರಿಗೂ ಕೂಡ ಒಂದು ಬಯಕೆ ಇದೆಪ್ಪ. ಆದ್ದರಿಂದ ಅವರಿಗೆ ಸ್ವರ್ಗ ಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಅವರಲ್ಲಿದೆ. ಅನ್ಫಾರ್ಚುನೇಟ್ಲಿ ಈ ಸ್ವರ್ಗವನ್ನು ಹೇಗೆ ಪಡ್ಕೋಬೇಕು ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ಯಾರಿಗೂ ಜ್ಞಾನ ಇಲ್ಲ. ಹೇ ಯಮರಾಜ, ನಾನು ಕೇಳಲ್ಪಟ್ಟಿರುವೆ, ನನಗೆ ಗೊತ್ತಿದೆ ಸ್ವರ್ಗಲೋಕವನ್ನು ಹೇಗೆ ಪಡ್ಕೋಬೇಕು ಅನ್ನುವಂತಹ ಒಂದು ರಹಸ್ಯ ವಿಧಾನ, ಮಾರ್ಗ ನಿನಗೆ ಗೊತ್ತಿದೆ. ಸಹ ತ್ವಂ ಅಗ್ನಿಂ ಸ್ವರ್ಗಂ ಮಧ್ಯೇಶು ಮೃತ್ಯೋ, ಹೇ ಮೃತ್ಯು ದೇವತೆ, ಅದರ ಬಗ್ಗೆ ನಿನಗೆ ಆಳವಾದ ಜ್ಞಾನ ಇದೆ ಅನ್ನೋದು ನನಗೆ ಗೊತ್ತಾಗಿದೆಪ್ಪ. ಸ್ವರ್ಗವನ್ನು ಪಡ್ಕೋಬೇಕು ಅಂತಂದರೆ ಅದಕ್ಕೆ ಒಂದು ಮಾರ್ಗ ಇದೆ, ಅಂತಹದನ್ನು ಅಗ್ನಿವಿದ್ಯೆ ಅಂತ ಕರೀತಾರೆ. ಅಗ್ನಿವಿದ್ಯೆ ಅಂತ ಕರೀತಾರೆ. ಈ ಅಗ್ನಿವಿದ್ಯೆಯ ಆಚರಣೆ ಯಾವ ರೀತಿ ಅನ್ನೋದಕ್ಕೂ ಕೂಡ ಒಂದು ಮಾರ್ಗ ಇದೆ. ಮತ್ತು ಅದಕ್ಕಾಗಿ ಒಂದು ಯಾಗ ಇದೆ, ಯಾಗವನ್ನು ಮಾಡಬೇಕಾಗುತ್ತೆ. ಯಾಗವನ್ನು ಹೇಗೆ ಮಾಡಬೇಕು ಅನ್ನುವಂತಹದ್ದು ಕೂಡ ಒಂದು ವಿಧಾನ ಇದೆ. ಆದ್ದರಿಂದ ಸ್ವರ್ಗವನ್ನು ಹೊಂದಬೇಕಾದ್ರೆ ಅದಕ್ಕೆ ಸ್ವಲ್ಪ ಜ್ಞಾನ ಬೇಕಪ್ಪ. ಅದನ್ನು ತಿಳ್ಕೊಂಡು ಅದರಂತೆ ಒಂದು ಯಾಗದ ಆಚರಣೆಯನ್ನು ಮಾಡಿ ಈ ಅಗ್ನಿವಿದ್ಯೆಯ ಮೂಲಕ ಸ್ವರ್ಗವನ್ನು ಗಳಿಸ್ಕೋಬಹುದು. ಮತ್ತು ದಿಸ್ ನಾಲೆಡ್ಜ್, ಈ ಒಂದು ವಿದ್ಯೆಯನ್ನು ಅಗ್ನಿವಿದ್ಯೆ ಅಂತ ಕರೀತಾರೆ. ಹೇ ಮೃತ್ಯುದೇವತೆ, ಅಗ್ನಿವಿದ್ಯೆಯ ಬಗ್ಗೆ ನಿನಗೆ ಜ್ಞಾನ ಇದೆ, ನನಗೆ ಗೊತ್ತಾಗಿದೆ, ನೀನು ಅದನ್ನು ತಿಳ್ಕೊಂಡಿದೆಯಾ ಅನ್ನುವಂತಹ ವಿಚಾರ ನನಗೆ ಗೊತ್ತು. ಸ್ವರ್ಗ್ಯಂ ಅಗ್ನಿಂ, ಸ್ವರ್ಗವನ್ನು ಹೊಂದಲು ಇರುವಂತಹ ಅಗ್ನಿವಿದ್ಯೆ, ಅದನ್ನು ನೀನು ಚೆನ್ನಾಗಿ ಬಲ್ಲವನಾಗಿದೆಯಾ. ದಿಸ್ ಅಗ್ನಿವಿದ್ಯಾ ವಿಲ್ ಡೆಫಿನೆಟ್ಲಿ ಟೇಕ್ ಎ ಪರ್ಸನ್ ಟು ದಿ ಸ್ವರ್ಗ. ನೇರವಾಗಿ ಈ ಅಗ್ನಿಯ ವಿದ್ಯೆಯ ವಿಧಾನವನ್ನು ಅನುಸರಿಸಿದರೆ ಅದು ಮನುಷ್ಯನನ್ನು ನೇರವಾಗಿ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಆದರೆ ಅಲ್ಲಿ ಹೇಗೆ ಹೋಗಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಅದರ ಬಗ್ಗೆ ಜ್ಞಾನ ನಿನಗಿದೆ ಅನ್ನುವಂತಹದ್ದು ನನಗೆ ಗೊತ್ತು. ಆದ್ದರಿಂದ ಈ ಅಗ್ನಿವಿದ್ಯೆಯ ಪ್ರಕಾರ ಯಾಗದ ಆಚರಣೆಯನ್ನು ಬಹಳ ಶ್ರದ್ಧೆಯಿಂದ ವಿಧಿವತ್ತಾಗಿ ಯಾರೆಲ್ಲ ಮಾಡ್ತಾರೆ ಅವರೆಲ್ಲರೂ ಹೋಗಿ ಸ್ವರ್ಗಲೋಕವನ್ನು ಸೇರ್ತಾರೆ. ದಿಸ್ ಅಗ್ನಿವಿದ್ಯಾ ತ್ವಂ ಅಧ್ಯೇಶಿ, ಅದರ ಬಗ್ಗೆ ನಿನಗೆ ಸಂಪೂರ್ಣ ಜ್ಞಾನ ಇದೆ. ಆದುದರಿಂದ ತ್ವಂ ಹ್ಯಂ ಪ್ರಬ್ರೋಹಿ, ನೀನು ನನಗೆ ಆ ವಿದ್ಯೆಯನ್ನು ಕಲಿಸಿಕೊಡು. ಸ್ವರ್ಗವನ್ನು ಹೋಗಿ ಸೇರೋದಕ್ಕೆ ಬೇಕಾಗಿರುವಂತಹ ಅಗ್ನಿವಿದ್ಯೆಯನ್ನು ಕಲಿತುಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ, ನಾನು ಸಿದ್ಧನಾಗಿದ್ದೀನಿ. ಮತ್ತು ಕಲಿಸ್ಕೊಡೋದಕ್ಕೆ ಆ ವಿದ್ಯೆ ನಿನಗೆ ಗೊತ್ತಿದೆ. ಸೊ ಯು ಆರ್ ಮೈ ಗುರು, ಯು ಆರ್ ಮೈ ಟೀಚರ್, ನೌ ಐ ಆಮ್ ಯುವರ್ ಡಿಸೈಪಲ್, ನಾನು ನಿನ್ನ ಶಿಷ್ಯ. ಸ್ವರ್ಗಲೋಕವನ್ನು ಹೋಗಿ ಸೇರೋದಕ್ಕೆ ಬೇಕಾಗಿರುವಂತಹ ಅಗ್ನಿವಿದ್ಯೆ ಮತ್ತು ಅದನ್ನು ಆಚರಣೆಗೆ ತರಬೇಕಾದರೆ ಮಾಡಬೇಕಾಗಿರುವಂತಹ ಆ ವಿಧಾನ, ಅವೆಲ್ಲವನ್ನು ನೀನು ನನಗೆ ಕಲಿಸಿಕೊಡು. ನೌ ಐ ಆಮ್ ಪ್ರಿಪೇರ್ಡ್ ಟು ಲರ್ನ್. ಐ ಹ್ಯಾವ್ ಅಕ್ಸೆಪ್ಟೆಡ್ ಯು ಆ್ಯಸ್ ಮೈ ಗುರು. ಪ್ಲೀಸ್ ಟೀಚ್ ಮೀ ಅಗ್ನಿವಿದ್ಯೆ. ಮುಂದಿನ ಅವಕಾಶದಲ್ಲಿ ಮತ್ತಷ್ಟು ವಿಚಾರಗಳಿದೆ, ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.